3 ವರ್ಷದ ಜರ್ನಿ, ಭಾಳನೇ ನಲಿವಿ, ನೋವು, ಸಂತೋಷ ಎಲ್ಲ ಮಿಕ್ಸ್ ಎಮೋಷನ್ ಇರೋಂಥ ಒಂದು ಮೂಮೆಂಟ್. ನಮಗೆ ಎಲ್ರಿಗೂ, ಇಡೀ ತಂಡ ಭಾಳ ಶ್ರಮಿಸಿದ್ದೀವಿ. ಈ ಹೊತ್ತಲ್ಲಿ ನಿಮ್ಮ ಆಶೀರ್ವಾದ ಕೇಳ್ತಾ ಇದ್ದೀವಿ. ಖಂಡಿತ ಒಂದು ಒಳ್ಳೆ ಪ್ರಯತ್ನ ಮಾಡಿದ್ದೀವಿ ಎಲ್ಲರೂ ಸೇರಿ. ನಿಮ್ಮನ್ನು ಡಿಸಪಾಯಿಂಟ್ ಮಾಡಲ್ಲ. ನಿಮಗೊಂದು ಒಳ್ಳೆಯ ಚಿತ್ರ ಕೊಡೋಕ್ಕೆ ನಾವೆಲ್ಲ ಸಜ್ಜಾಗಿದ್ದೀವಿ. ಇದ್ರ ಜೊತೆಗೆ ನನ್ನ ಜರ್ನಿಯಲ್ಲಿ, ಯಾಕಂದರೆ ನಾವು ಶುರು ಮಾಡಿದಾಗ ಇಷ್ಟು ದೊಡ್ಡ ಮಟ್ಟದ ಕ್ಯಾನ್ವಾಸ್ ಇರಲಿಲ್ಲ. ಸೊ ಈ ಜರ್ನಿಯಲ್ಲಿ ನನಗೆ ಭಾಳಷ್ಟು ಜನ ನನ್ನ ನೆರವಿಗೆ ಸಾಥ್, ಅಂದರೆ ಹಣಕಾಸಿನ ಸಹಾಯ ಮಾಡಿರೋದಕ್ಕೆ ಈ ಥರದೊಂದು ಸಿನಿಮಾ ಮಾಡೋಕ್ಕಾಯಿತು. ಸೊ ಅದರಲ್ಲಿ ಪ್ರಮುಖರು ಬಸವರಾಜ್ ಸರ್ ತುಂಬ ಥ್ಯಾಂಕ್ಸ್. ನೀವು ನನ್ನ ಜೊತೆ ಯಾವಾಗಲೂ ಒಂದು ಬೆನ್ಬಲವಾಗಿ ಏನು ಮಾಡಿದ್ರು ನನ್ನನ್ನು ಬಿಟ್ಕೊಟ್ಟಿಲ್ಲ, ಮಾಡಿದ್ದೀರಾ. ಹಾಗೆ KVN ಸಾರು ಮತ್ತು ಸುಪ್ರೀತ್ ಅವರು ಕೂಡ ನನಗೆ ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ರಮೇಶ್ ಸರ್ ಎಲ್ಲ ಆದಮೇಲೆ ಕೊನೆ ಹಂತದಲ್ಲಿ. ಹಾಗೆ ಭಾಳಷ್ಟು ಜನ ಇದ್ದಾರೆ. ಸುರೇಶ್ ಮತ್ತು ರಮೇಶ್ ಅಂತ ನನ್ನ ಇಬ್ಬರು ಸ್ನೇಹಿತರು. ವಿಶ್ವನಾಥ್ ಅಂತ, ಹಂಗೆ ಲಿಸ್ಟ್ ಕೊಟ್ಟರೆ ಅದು ಒಂದು ರೋಲಿಂಗ್ ಟೈಟಲ್ ಥರ ಆಗ್ಬಿಡ್ತದೆ. ಒಬ್ಬ ನಿರ್ಮಾಪಕಂಗೆ ಅಷ್ಟು ಜನ ಸಹಕಾರ ಇದ್ದಿದ್ದಕ್ಕೆ ಇದನ್ನು ನಿಮ್ಮ ಮುಂದೆ ತರಕ್ಕೆ ಸಾಧ್ಯ ಆಯಿತು. ಹಾಗೆ ನಮ್ಮ ಇಡೀ ಚಿತ್ರತಂಡ, ಟೆಕ್ನಿಷಿಯನ್ಸು, ಮತ್ತು ಎಲ್ಲದಕ್ಕಿಂತ ಹೆಚ್ಚಿಗೆ ಅರ್ಜುನ್ ಸರು ಮತ್ತು ಧ್ರುವ ಸರು ಇಬ್ಬರು ನನಗೆ ಒಂದು ಗೈಡಿಂಗ್ ಫೋರ್ಸ್. ಆದರೆ ಒಂದು ಪಿಲ್ಲರ್, ಸ್ಟ್ರೆಂತ್ ಆಫ್ ಪಿಲ್ಲರ್ ಬೇಕಲ್ಲ. ಯಾಕಂದರೆ ಕುಗ್ಗೋಗ್ತಾ ಇರ್ಬೇಕಾರೆಲ್ಲ ಫೋನ್ ಮಾಡಿಬಿಟ್ಟು ಸಾರ್ ಏನು ಅನ್ನೋರು, ಅಂದರೆ ಒಂದು ಗ್ಲೂಕೋಸ್ ಕೊಡೋರು. ಸೊ ಹೆಂಗೋ ಇಲ್ಲಿವರೆಗೂ ತಗೊಂಬಂದು ನಿಲ್ಸವ್ರೆ. 11ನೇ ತಾರೀಕು ನಮಗೆಲ್ಲರಿಗೂ D-Day. ಒಂದು ಡೆಫಿನೆಟ್ಲಿ ಎಲ್ಲರೂ ಆಶೀರ್ವಾದ ಮಾಡ್ತಾರೆ, ನಾನು ನಂಬಿದ್ದೀನಿ. ಥ್ಯಾಂಕ್ ಯು ಸರ್. ಖಂಡಿತವಾಗ್ಲೂ ಕರ್ನಾಟಕದ ಕನ್ನಡಿಗರು ಅಷ್ಟೇ ಅಲ್ಲ, ವಿಶ್ವದಾದ್ಯಂತ ಇರುವಂತಹ ಎಲ್ಲ ಕನ್ನಡಿಗರು ಜೊತೆಗೆ ಏನು 13 ಭಾಷೆಗಳಲ್ಲಿ ಬಿಡುಗಡೆ ಆಗ್ತಾ ಇದೆ, ಆ ಎಲ್ಲ ಆಡಿಯನ್ಸು ಮಾರ್ಟಿನ್ ಚಿತ್ರ ಕೈ ಹಿಡಿತಾರೆ. ಇದು ದಾವಣಗೆರೆಯಲ್ಲೇ ಗೊತ್ತಾಗುತ್ತೆ, ಹೌದಾ ಅಲ್ವೋ? ಈ ವರ್ಷ ಲಕ್ಷ್ಮಿ ನಿಮ್ದಾಗ್ಲಿ ಸರ್, ಅಂದ್ರೆ ದುಡ್ಡು. ಥ್ಯಾಂಕ್ ಯು ಸೋ ಮಚ್ ಸರ್. ಗುಡ್ ಲಕ್ ಸರ್. ಥ್ಯಾಂಕ್ ಯು. ತುಂಬಾನೇ ಕಾಯ್ತಾ ಇದೀವಿ. ಯಾಕೆ ಅಂತಂದ್ರೆ ಧ್ರುವಂದು ನಂದು 12 ವರ್ಷ ಆದ್ಮೇಲೆ ಬರ್ತಾ ಇರುವಂತ ಕಾಂಬಿನೇಷನ್, ಅದ್ದೂರಿ ಆದ್ಮೇಲೆ ತುಂಬಾನೇ ಎಕ್ಸೈಟ್ಮೆಂಟ್ ಇದೆ. ಯಾಕೆ ಅಂತಂದ್ರೆ ದಾವಣಗೆರೆ ಅಂದ ತಕ್ಷಣ ಇನ್ನೊಂದು ನೆನಪೇನ್ ಬರುತ್ತೆ ಅಂತಂದ್ರೆ, ಅದ್ದೂರಿ ಸಿನಿಮಾ ಇಲ್ಲಿ 175 ದಿನ ಓಡಿತ್ತು ಅಶೋಕ ಥಿಯೇಟರ್ ಅಲ್ಲಿ. ಯಾಕೆ ಅಂತಂದ್ರೆ ಒಟ್ಟು ಒಂದು 150 ಸೆಂಟ್ರಲ್ಲಿ 50 ಡೇಸ್ ಆಗಿತ್ತು, ಒಂದು 57 ಸೆಂಟ್ರಲ್ಲಿ 100 ಡೇಸ್ ಆಗಿತ್ತು, ಒಂದು 7 ಸೆಂಟ್ರಲ್ ಅಷ್ಟೇ 175 ಡೇಸ್ ಆಗಿದ್ದು. ಅದರಲ್ಲಿ ಒಂದು ಸೆಂಟರ್ ದಾವಣಗೆರೆ. ಅವತ್ತೂ ದಾವಣಗೆರೆ ಜನ ಅದ್ದೂರಿಯಾಗಿ ಬೆಣ್ಣೆ ಮನಸ್ಸಿಂದ ನಮ್ಮನ್ನ ಸಖತ್ತಾಗಿ ಸ್ವಾಗತ ಮಾಡಿ ಪ್ರೀತಿ ಮಾಡಿ ಗೆಲ್ಸಿದ್ರಿ. ಇವಾಗ ಮಾರ್ಟಿನ್ ಬರ್ತಾ ಇದೆ, ಅವತ್ತೇನಾಗಿತ್ತೋ ಅದಕ್ಕೆ ಡಬಲ್ ಜಯನ ವಿಜಯದಶಮಿ ದಿನ ವಿಜಯ ಕೊಡ್ತೀರಾ ಅಂತ ನಂಬಿದ್ದೀನಿ. ಅಷ್ಟೇ ಎಕ್ಸೈಟ್ಮೆಂಟ್ ಇದೆ ಸರ್. ಖಂಡಿತವಾಗ್ಲೂ 11ನೇ ತಾರೀಕು ಬಿಡುಗಡೆ ಆಗ್ತಿರುವಂತಹ ಮಾರ್ಟಿನ್ ಚಿತ್ರ ನಮ್ಗೆ ಯಾರಿಗೂ ಮೋಸ ಮಾಡಲ್ಲ, ಅದಂತೂ ನಂಬಿಕೆ ಇದೆ. ಆದ್ರೆ ಯಾವ ಒಂದು ಅಂಶಕ್ಕೋಸ್ಕರ ಈ ಸಿನಿಮಾ ಮಿಸ್ ಮಾಡ್ಲೇಬಾರ್ದು ಗುರು ಅನ್ನೋದಾದ್ರೆ ಅದು ಏನಾಗಿರುತ್ತೆ ಸರ್? ಒಂದೇನಂತಂದ್ರೆ, ಯಾವ್ದಾದ್ರು ಒಂದು ಸಿನಿಮಾ ಗೆಲ್ಬೇಕಾದ್ರೆ ಅದು ನನ್ನ ಅದೃಷ್ಟ, ಹೀರೋ ಅದೃಷ್ಟ, ಹೀರೋಯಿನ್ ಅದೃಷ್ಟ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಸಿನಿಮಾ ತಂಡದಲ್ಲಿ ಯಾರದೋ ಒಬ್ರದ್ದು ಒಂದು ಅದೃಷ್ಟ ಇರುತ್ತೆ ಅಂತ ಅನ್ಕೋತೀವಿ. ಅದರಲ್ಲಿ ನಮ್ಮ ವೇದಿಕೆ ಮೇಲಿರೋರಿಗೆ ಮಾತಾಡೋದಕ್ಕಿಂತ ಮುಂಚೆ ಆ ವೇದಿಕೆ ಹಿಂದೆ ಮತ್ತೆ ನಮ್ಮ ಸಿನಿಮಾ ಹಿಂದೆ ಕೆಲಸ ಮಾಡಿರ್ತಾರಲ್ಲ, ಯಾಕೆಂದ್ರೆ ಮೇನ್ ಟೆಕ್ನಿಷಿಯನ್ ಅಂದಾಗ ಕ್ಯಾಮ್ರಾ ಮುಂದೆ ಬರ್ತಾರೆ, ಮಾತಾಡ್ತೀವಿ, ಅವ್ರಿಗೊಂದು ಕ್ಯಾಮ್ರಾ ಇದು ಸಿಗುತ್ತೆ, ಮತ್ತೆ ಅವ್ರಿಗೊಂದು ಅಪ್ರಿಷಿಯೇಷನ್ ಸಿಗುತ್ತೆ. ಬಟ್ ನಾವು ಬಂದು ಒಂದು ಕ್ಯಾಮ್ರಾ ಇಟ್ಟು ಒಂದು ಶಾರ್ಟ್ನ ಕಂಪೋಸ್ ಮಾಡೋದಕ್ಕೆ ಅಂತಂದ್ಬಿಟ್ಟು ಆ ಜಾಗನ ಪ್ರಿಪೇರ್ ಮಾಡ್ತಾರೆ. ಒಬ್ಬ ನಿರ್ದೇಶಕನಿಗೆ ಅಂತ ಬಂದ್ರೆ ನಿರ್ದೇಶಕನ ತಂಡದ ಹಿಂದೆ ಒಂದು 8-10 ಜನ ಅಸಿಸ್ಟೆಂಟ್ ಡೈರೆಕ್ಟರ್ಸು, ಅಸೋಸಿಯೇಟ್ ಡೈರೆಕ್ಟರ್ಸು, ಕೋ ಡೈರೆಕ್ಟರ್ಸ್ ಕೆಲಸ ಮಾಡ್ತಾರೆ. ಯಾಕೆ ನಾನೇನೋ ಒಂದು ಸೀನ್ಗೆ ಒಂದು ಪ್ರಿಪ್ರೇಷನ್ ಮಾಡ್ಕೊಂಡಿರ್ತೀನಿ, ಅದಕ್ಕೆ ಒಂದಷ್ಟು ಪ್ರಾಪರ್ಟೀಸ್ ಬೇಕಾಗಿರುತ್ತೆ, ಒಂದಷ್ಟು ಆರ್ಟಿಸ್ಟ್ಗಳು ಬೇಕಾಗಿರ್ತಾರೆ, ಕಾಸ್ಟ್ಯೂಮ್ಸ್ ಬೇಕಾಗಿರುತ್ತೆ. ಇದನ್ನ ನನ್ನ ನಿರ್ದೇಶಕ ಅಂತ ಬಂದಾಗ ನನ್ನ ತಂಡ ರೆಡಿ ಮಾಡುತ್ತೆ. ಅದೇ ರೀತಿ ಒಂದು ಸೆಟ್ ಅಂತ ಬಂದಾಗ ಮೋಹನ್ ಬಿಕೆರೆ ಸರ್ ನನಗೊಂದು, ಅಂದ್ರೆ ಅವ್ರ ಬಗ್ಗೆನೂ ಮಾತಾಡ್ಬೇಕು. ಮೋಹನ್ ಬಿಕೆರೆ ಅಂತ ಬಂದಾಗ ಇದರಲ್ಲಿ ತುಂಬಾ ಸೆಟ್ಗಳಿಗೆ ಕೆಲಸ ತುಂಬಾ ಆಗಿದೆ. ಅಂದ್ರೆ ಎಲ್ಲದಕ್ಕೂ ಮಿನೇಚರ್ಗಳನ್ನ ರೆಡಿ ಮಾಡ್ತೀವಿ. ಮಿನೇಚರ್ನ ರೆಡಿ ಮಾಡೋದು ಒಂದು 4-5 ದಿನದ ಕೆಲಸ. ಬಟ್ ಆ ಮಿನೇಚರ್ ರೆಡಿ ಮಾಡಾದ್ಮೇಲೆ ಅದನ್ನ
ಕರಗತ ಮಾಡಿಕೊಂಡು ಅದನ್ನ ಒಂದು ಆ ಸೆಟ್ಟನ್ನು ಹಾಕೋದಕ್ಕೆ ಒಂದು ಒನ್ ಅಂಡ್ ಹಾಫ್ ಮಂತ್ ಹಿಡಿಯುತ್ತೆ. ಅವರು ಹೇಳ್ಕೊಟ್ಟದ ಆ ಹಿಂದೆ ಮೊಳೆ ಹೊಡೆಯೋರಿಂದ ಹಿಡಿದು ರಿಪೀಸ್ ಪಟ್ಟಿನ ಕಟ್ ಮಾಡೋರಿಂದ ಹಿಡಿದು ಪೇಂಟ್ ಮಾಡೋರಿಂದ ಹಿಡಿದು ಆ ಜಾಗಕ್ಕೆ ಎಲ್ಲಾನು ತಗೊಂಬಂದು ಆ ಸೆಟ್ನ ಸರ್ ನಾಳೆ ನಾವು ಶೂಟ್ ಮಾಡಬೇಕು ಅಂತ ಅನ್ಕೊಂಡಿರ್ತೀವಿ, ಆ ಸೆಟ್ನ ನಾವೆಲ್ಲ ಹೋದಾಗ ಇಲ್ಲ ಸರ್ ಇನ್ನೊಂದಿನ ಟೈಮ್ ಕೊಡಿ ಸರ್ ಮಾಡ್ತೀವಿ ಅಂತಾರಲ್ಲ, ಆ ಸೆಟ್ ಹಿಂದೆಗಡೆ ಕೆಲಸ ಮಾಡಿದಾರಲ್ಲ ಅವ್ರ ಶ್ರಮ ಇರುತ್ತೆ. ಅದಾದ್ಮೇಲೆ ನಮ್ಮ ನಾಯಕ ನಾಯಕಿ ಯಾರೇ ಆದ್ರೂ ಆರ್ಟಿಸ್ಟ್ ಚೆನ್ನಾಗಿ ಕಾಣಬೇಕು ಅಂತಂದ್ರೆ ಒಬ್ಬ ಮೇಕಪ್ ಮ್ಯಾನ್ ಇರ್ತಾನೆ. ನಮ್ಗೇನೆ ಯಾಕೆಂತಂದ್ರೆ ಈ ಸಿನಿಮಾದಲ್ಲಿ ಮೇಕಪ್ ತುಂಬಾ, ಒಬ್ಬ ಟ್ಯಾಟೂ ಆರ್ಟಿಸ್ಟ್ ಇದ್ದಾನೆ, ಪ್ರತಿದಿನ ಧ್ರುವ ಕುತ್ಕೊಂಡು ಒಂದು 2 ಅವರು ಅದು ಇರಿಟೇಟ್ ಆಗುತ್ತೆ. ಯಾಕೆಂತಂದ್ರೆ ಇದು ಮಾಡೋದು, ಆ ಕಲರ್ ಹಾಕೋದು, ಆ ಸ್ಮೆಲ್ ಬರೋದು, ತಲೆ ಸುತ್ತು ಬರುತ್ತೆ, ಅದಕ್ಕೊಂದು 2 ಅವರ್ ಟೈಮು. ಆ ಟ್ಯಾಟೂ ಹಾಕೋನು ಇಂಪಾರ್ಟೆಂಟ್ ಆಗ್ತಾನೆ, ಮೇಕಪ್ ಮಾಡೋನು ಇಂಪಾರ್ಟೆಂಟ್ ಆಗ್ತಾನೆ. ಮತ್ತೆ ಅವರು ಚೆನ್ನಾಗಿ ಕಾಣಬೇಕು ಅಂತಂದ್ರೆ ಕಾಸ್ಟ್ಯೂಮ್ನ ಚೇತನ್ ಧ್ರುವನ್ಗೆ ಕಾಸ್ಟ್ಯೂಮ್ ಮಾಡಿದ್ದು, ಮತ್ತೆ ನಮ್ಮ ಹೀರೋಯಿನ್ಗೆ ಪ್ರೀತಿ ಅಂತ ಒಂದು 2-3 ಜನ ಮಾಡಿದ್ರು, ಅವ್ರು ಇಂಪಾರ್ಟೆಂಟ್ ಆಗ್ತಾರೆ. ಅದಾದ್ಮೇಲೆ ಆಕ್ಷನ್. ಈ ಸಿನಿಮಾದಲ್ಲಿ ಏನ್ ಸ್ಪೆಷಲ್ ಅಂತ ಹೇಳಿದ್ರೆ ಮೇಜರ್ ಇದು ಆಕ್ಷನ್ ಪ್ಯಾಕ್ಡ್ ಸಿನಿಮಾ. ಒಂದು 9 ಸೀಕ್ವೆನ್ಸ್ ಇದೆ ಈ ಸಿನಿಮಾದಲ್ಲಿ. ಅದರಲ್ಲಿ ನನ್ನ ಸಿನಿಮಾದಲ್ಲಿ ತುಂಬಾ 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 ಸ್ಟ್ರೆಂತ್ ಅಂತಂದ್ರೆ ಆಕ್ಷನ್ ಅಲ್ಲಿ ರವಿವರ್ಮ ಮಾಸ್ಟರು. ರವಿವರ್ಮ ಮಾಸ್ಟರ್ ಬಗ್ಗೆ ಏನ್ ಹೇಳ್ಬೇಕು ಅಂತಂದ್ರೆ ಅವ್ರು ಹೇಳಿದ್ರು ತಂಗಿಗಾಗಿ ಸಿನಿಮಾ ಅಂತ ಅಂದ್ಬಿಟ್ಟು. ಆ ತಂಗಿಗಾಗಿ ಸಿನಿಮಾದಲ್ಲೇ ಫಸ್ಟ್ ಒಂದು ಸಾಂಗ್ ಬರೆದಾಗ ಮಾಸ್ಟರ್ ಏನೋ ಒಂದು ಚಾನ್ಸ್ ಸಿಕ್ಕಿದೆ, ಬರೆದಿದ್ದೀನಿ ನೋಡಿ ಮಾಸ್ಟರ್ ಇದು ಚೆನ್ನಾಗಿದೆಯಾ ಅಂತ ಫಸ್ಟ್ ತಗೊಂಡೋಗಿ ತೋರಿಸಿದ್ದೆ ಅವ್ರಿಗೆ. ಬಟ್ ಆ ಸಾಂಗ್ ಚೆನ್ನಾಗಾಯ್ತು. ಅಲ್ಲಿಂದ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದಿಂದನೂ ನನಗೆ ಸಪೋರ್ಟ್ ಮಾಡಿರುವಂತ ವ್ಯಕ್ತಿ. ಅಂದ್ರೆ ಪ್ರತಿಯೊಂದು ಹಂತದಲ್ಲೂ ಅವಾಗ ನಮ್ಗೆ ಫೈನಾನ್ಷಿಯಲಿ ಆಗ್ಬೋದು, ಇಲ್ಲ ಅಂತಂದ್ರೆ ಏನೋ ಒಂದು ಮೋಟಿವೇಶನ್ಗಾದ್ರೂ ಎಲ್ಲಾ ಹಂತದಲ್ಲೂ ನನ್ನ ಜೊತೆಗೆ ನಿಂತಂತವ್ರು. ನಾನು ಎಲ್ಲಾ ಸಿನಿಮಾದಲ್ಲೂ ಸಿಂಗಲ್ ಕಾರ್ಡ್ ಇದ್ದಿದ್ದು ರವಿವರ್ಮ ಮಾಸ್ಟರ್ ಆಕ್ಷನ್. ಇದರಲ್ಲಿ ಇನ್ನೊಬ್ರು ಎಂಟ್ರಿ ಆಗಿದ್ದಾರೆ, ರಾಮ್ ಲಕ್ಷ್ಮಣ್ ಮಾಸ್ಟರು. ಮತ್ತೆ ಇನ್ನೊಂದು 2 ಸಣ್ಣ ಸೀಕ್ವೆನ್ಸ್ ಗಣೇಶ್ ಮತ್ತೆ ಮಾಸ್ ಮಾಧವ್ ಮಾಡಿದ್ದಾರೆ. ಮಾಸ್ಟರ್, ನಿಮ್ಮ ಈ ಸಿನಿಮಾದಲ್ಲಿ ನೀವು ನನಗೆ ಕೊಟ್ಟಂತ ಸಾಥ್ನ ನಾನು ಯಾವತ್ತಿಗೂ ಮರೆಯಲ್ಲ. ಯಾಕೆಂತಂದ್ರೆ ಕ್ಲೈಮ್ಯಾಕ್ಸ್ ಅಲ್ಲಿ ಕ್ಲೈಮ್ಯಾಕ್ಸ್ ಮತ್ತೆ ಆ ಬಾಂಬೆಯಲ್ಲಿ ಆಕ್ಸಿಡೆಂಟ್ ಆಯ್ತಲ್ಲ, ಆ ಸೀಕ್ವೆನ್ಸ್ ಅಲ್ಲಿ ಅವ್ರು ತಗೊಂಡಂತ ರಿಸ್ಕ್ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಮಾಸ್ಟರ್. ನನಗೆ ಯಾರು ತೆಗೆದುಕೊಡ್ತಿದ್ರೋ ಗೊತ್ತಿಲ್ಲ, ನೀವು ನನಗೆ ಅಷ್ಟು ಅದ್ಭುತವಾಗಿ ತೆಗೆದುಕೊಟ್ಟಿದ್ದೀರಾ. ಆ ಅದ್ಭುತಕ್ಕೆ ತುಂಬಾ ಸಪೋರ್ಟ್ ಮಾಡಿದ್ದು ನನ್ನ ಹೀರೋ. ಯಾಕೆಂತಂದ್ರೆ ಏನೇ ತೆಗಿಬೇಕು ಅಂತಂದ್ರು ಇದರಲ್ಲಿ ಮೇಜರ್ ರೋಲ್ ಅಲ್ಲಿ ಇರುವಂತದ್ದೇ ಅವ್ರದ್ದಾಗಿರೋದ್ರಿಂದ ಏನೇ ಒಂದು ರಿಪೀಟ್ ಶಾಟ್ ತೆಗಿಬಹುದು, ತಿರ್ಗಾ ರೀಟೇಕ್ಗಳಾಗ್ಬೋದು. ಅಂತ ಟೈಮಲ್ಲಿ ಮಾಸ್ಟ್ರು ಮತ್ತೆ ಅವರ ಒಂದು ಕೆಮಿಸ್ಟ್ರಿ ಚೆನ್ನಾಗಿರ್ಬೇಕಾಗುತ್ತೆ. ಬಟ್ ನನಗೇನೋ ಬೇಕು ಅಂತಂದಾಗ ಅವ್ರು ಹೇಳುವಂಥದ್ದು, ನನಗೇನೋ ಬೇಕು ಅಂತಂದಾಗ ನಾವಿಬ್ರು ಡಿಸ್ಕಸ್ ಮಾಡುವಂಥದ್ದು, ಇದರಲ್ಲೆಲ್ಲ ಮಾಸ್ಟರ್ ಹ್ಯಾಟ್ಸ್ ಆಫ್ ಮಾಸ್ಟರ್. ಮತ್ತೆ ರಾಮ್ ಲಕ್ಷ್ಮಣ್ ಮಾಸ್ಟರ್ ಇವ್ರದ್ದು ಅಷ್ಟೇ ಒಂದು ಓಪನಿಂಗ್ ಇಂಟ್ರೊಡಕ್ಷನ್ ಒಂದು ಫೈಟ್ ಮಾಡಿದ್ದಾರೆ ರಾಮ್ ಲಕ್ಷ್ಮಣ್ ಮಾಸ್ಟರು. ಅದಾದ್ಮೇಲೆ ಕ್ಲೈಮ್ಯಾಕ್ಸ್ ಅಲ್ಲಿ ಅರ್ಧ ಚೇಸ್ ವರ್ಗು ಒಂದು 40 ಟ್ರಕ್ಕು, 40 ಬೈಕು, ಒಂದು 40 ಜೀಪು, ಅದಾದ್ಮೇಲೆ ಒಂದು ಟ್ಯಾಂಕರು, ಇಷ್ಟನ್ನು ಹ್ಯಾಂಡಲ್ ಮಾಡ್ತಾ ಇದ್ದಿದ್ದು ರವಿವರ್ಮ ಮಾಸ್ಟರ್. ಯಾಕೆಂದ್ರೆ ಒಂದ್ಸತಿ ಹೋಗಿ ತಿರ್ಕೊಂಬಂದ್ರೆ 2 ಅವರ್. ಏನ್ ಸರ್ ಜಿಮ್ ಮುಗಿಸ್ಕೊಂಬಂದ್ಮೇಲೆ ಒಂದ್ 20 ಮೊಟ್ಟೆ ತಿನ್ನಪ್ಪ ಅನ್ನೋ ತರ 40 ಟ್ರಕ್ಕು 40 ಏನ್ ಸರ್ 40 ಇಷ್ಟು ಒಂದು ಚಿಕ್ಕ ನಂಬರ್ ತರ ಹೇಳ್ತಾ ಇದ್ದೀರಲ್ಲ ಸರ್? ಇಲ್ಲ, ಅದು ಆ ರೀತಿ ಇದೆ. ಆ ರೀತಿ ಇದೆ ಸಿನಿಮಾ. ಇಲ್ಲಿವರೆಗೂ ಏನು ಟೀಸರ್ ಮತ್ತೆ ಟ್ರೈಲರ್ ಏನ್ ನೋಡಿದೀವಲ್ಲ ಅದಲ್ಲ ಸಿನಿಮಾ. ಅದೇ ಅದು ಟ್ರೈಲರೇ, ಅದು ಪಿಕ್ಚರ್ ಅಭಿ ಬಾಕಿ. ಬಾಕಿಯೇ. ಖಂಡಿತವಾಗ್ಲೂ ಆ ಲಾಸ್ಟ್ ಸೀಕ್ವೆನ್ಸ್ 20 ನಿಮಿಷ ಇದೆಲ್ಲ ಮರೆತು ಆ ಸೀಕ್ವೆನ್ಸ್ ಹೊರಗಡೆ ಎದ್ದು ಬರ್ಬೇಕಾದ್ರೆ ಜ್ಞಾಪಕ ಇರುತ್ತೆ ಮೇಡಮ್. ಅಂದ್ರೆ ಅದಕ್ಕೆ ಆ ಫೈಟ್ ಮಾಸ್ಟರ್ಗಳು ನನ್ನ ಜೊತೆ ನನಗೆ ನಿಂತಂತ ಬೆನ್ನೆಲುಬಾಗಿ ನಿಂತಿದ್ದು. ಇದಾದ್ಮೇಲೆ ಎಡಿಟರ್ ಪ್ರಕಾಶ್ ಒಂದು 3 ವರ್ಷ ಪ್ರತಿದಿನ ಡೇ ಅಂಡ್ ನೈಟ್ ನನ್ನ ಜೊತೆಲಿ ಕೆಲಸ ಮಾಡ್ಕೊಂಡು ಬಂದಿದ್ದಾನೆ. ಅಂದ್ರೆ ನಾನು ಯಾವಾಗ್ಲೇ ಅಂದ್ರೆ ನಾನು ಲೇಟಾಗಿ ಬಂದ್ರು, ನಾನು ಬರ್ತಾ ಇದ್ದೀನಿ ಒಂದು ಅರ್ಧ ಗಂಟೆ ಲೇಟ್ ಆಗುತ್ತೆ ಅಂದ್ರೂ ನೈಟು ಮಿಡ್ ನೈಟು ಪೂರ್ತಿ ನನ್ನ ಜೊತೆಗೆ ಅಷ್ಟು ದಿನ ಯಾವುದೇ ರೀತಿ ಬೇಜಾರು ಮಾಡಿಕೊಳ್ಳದೆ ಈ ಸಿನಿಮಾನ ಎಡಿಟ್ ಮಾಡಿರುವಂತ ನಾವು. ಅವನ ಜೊತೆಗೆ ಅವನ ಅಸಿಸ್ಟೆಂಟ್ಸ್ಗಳು ಒಂದು 4-5 ಜನ ಇದರಲ್ಲಿ ಯಾವುದು ಆನ್ಲೈನ್ ಎಡಿಟರ್ಸ್ ಕೆಲಸ ಮಾಡಿದ್ದಾರೆ, ಮತ್ತೆ ಗ್ರಾಫಿಕ್ ಇದರಲ್ಲಿ ಒಂದಷ್ಟು ಜನ ಕೆಲಸ ಮಾಡಿದ್ದಾರೆ, ಅವ್ರನ್ನೂ ನೆನಪಿಸ್ಕೋಬೇಕು ನಾವು. ಅದಾದ್ಮೇಲೆ ಕ್ಯಾಮ್ರಾ ಡಿಪಾರ್ಟ್ಮೆಂಟು ಸತ್ಯ ಹೆಗ್ಡೆ ನನ್ನ ಕ್ಯಾಮ್ರಾಮ್ಯಾನ್, ಅಂಬಾರಿಲು ಅವರೇ ಕ್ಯಾಮ್ರಾಮ್ಯಾನ್. ಅದಾದ್ಮೇಲೆ ರಾಟೆ ಮಾಡಿದ್ರು, ಮಧ್ಯ ಅದ್ದೂರಿಗೆ ಬೇರೆಯವರಿದ್ರು, ರಾಟೆ ಮಾಡಿದ್ರು. ರಾಟೆ ಆದ್ಮೇಲೆ ಐರಾವತ ಮತ್ತೆ ಕಿಸ್ಗೆ ಬೇರೆಯವರಿದ್ರು. ತಿರ್ಗಾ ಇವಾಗ ಯಾರು ಮತ್ತೆ ಸತ್ಯ ಹೆಗ್ಡೆ ಬಂದಿದ್ದಾರೆ.
ಅವ್ರ ಜೊತೆಗೆ ಒಂದು 4-5 ಜನ ಕೆಲಸ ಮಾಡಿದ್ದಾರೆ. ಯಾಕೆ ಅಂತಂದ್ರೆ ಅವ್ರ ಜೊತೆಗೆ ಅಸಿಸ್ಟೆಂಟ್ಸ್ಗಳು ಅಷ್ಟೊಂದು ಬೇಕಾಗಿತ್ತು. ನಮ್ದು ಒಂದು 240 ದಿನ ಶೂಟಿಂಗ್ ಮಾಡಿದ್ರಿಂದ ಸ್ವಾಮಿ ಕೆಲಸ ಮಾಡಿದ್ದಾನೆ, ಗಿರೀಶ್ ಕೆಲಸ ಮಾಡಿದ್ದಾನೆ, ಸಂಕೇತ್ ಕೆಲಸ ಮಾಡಿದ್ದಾನೆ, ಇನ್ನೊಂದಿಬ್ರು 3 ಜನ ಕೆಲಸ ಮಾಡಿದ್ದಾರೆ. ನಿಜವಾಗ್ಲೂ ಅವ್ರಿಗೂ ಹ್ಯಾಟ್ಸ್ ಆಫ್ ಹೇಳ್ತೀನಿ. ಅಂದ್ರೆ ನಾನು ಏನ್ ಹೇಳಕ್ ಬಂದೆ ಅಂತಂದ್ರೆ, ಆಮೇಲೆ ಸಾಂಗ್ ಅಂತ ಬಂದ್ರೆ ಮಾಸ್ಟರ್ ಮುರಳಿ ಮಾಸ್ಟರು ಬನ್ನಿ ಮಾಸ್ಟರ್. ಆ ಮಾಸ್ಟರ್ದೇನು ಅಂತಂದ್ರೆ, ಈ ಸಾಂಗ್ ಇವಾಗ ನೋಡಿದ್ವಲ್ಲ, ಈ ಸಾಂಗ್ನ ಮಾಡಬೇಕಾದ್ರೆ ನಿಜವಾಗ್ಲೂ ಇದು ಅವ್ರು ಹೇಳಿದ್ದು 17 ದಿನ ನಾವು ಶೂಟ್ ಮಾಡಿದ್ವಿ ಅಂತ ಅನ್ಬಿಟ್ಟು, 17 ದಿನ ಶೂಟ್ ಮಾಡೋಕ್ಕೆ ಒಂದು 4 ತಿಂಗಳು ಪ್ರಿಪ್ರೇಷನ್ ಇದೆ. 4 ತಿಂಗಳು ಪ್ರಿಪ್ರೇಷನ್ ಇತ್ತು. ಏನಂತಂದ್ರೆ ಅದರಲ್ಲಿ ಡ್ಯಾನ್ಸ್ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಕಥೆನ ಹೇಳ್ಬೇಕಾಗಿತ್ತು, ಒಂದು ಕ್ಯಾರೆಕ್ಟರ್ನ ಪ್ರೆಸೆಂಟೇಷನ್ ಮಾಡಬೇಕಾಗಿತ್ತು. ಈ ಕ್ಯಾರೆಕ್ಟರ್ ಈ ರೀತಿ ಇರುತ್ತೆ ಅಂತ ಪ್ರತಿಯೊಂದು ಸಾಲು ಕತೆ ಹೇಳುವಂಥದ್ದು. ಈ ಡ್ಯಾನ್ಸ್ ಜೊತೆಗೆ ಆಕ್ಷನ್ ಸೀಕ್ವೆನ್ಸ್ಗಳಿತ್ತು. ಅದಕ್ಕೂ ನನಗೆ ಬೆನ್ನೆಲುಬಾಗಿ ನಿಂತಿದ್ದು ರವಿವರ್ಮ ಮಾಸ್ಟರ್. ಯಾಕೆಂದ್ರೆ ಪ್ರತಿಯೊಂದು ಲೈನು ಕೊಟೇಶನ್, ಏನ್ ಸರ್ ಇದು ನೀವು ಹಿಂಗ್ ಬರ್ದಿದ್ದೀರಾ ಸಾಂಗು, ಈ ಲೈನ್ಗೆ ಏನ್ ಸರ್ ತೆಗಿಯೋದು ಅಂತ. ಅದ್ರ ಜೊತೆಗೆ ಆ ಕಾಸ್ಟ್ಯೂಮ್ ಪ್ಲಾನ್ ಮಾಡ್ಬೇಕಾದ್ರೆ ಧ್ರುವಂದು ಆ ಬೈಸಿಪ್ಪು ಇಂಡಿಯನ್ ಇದೆಲ್ಲ ಕಾಣ್ಬೇಕಂತ ಸ್ಲೀವ್ಲೆಸ್ ಕಾಸ್ಟ್ಯೂಮ್ ಮಾಡಕ್ಕೆ ಕಾಸ್ಟ್ಯೂಮರ್ಗಂತೂ ತುಂಬಾ ಹಿಂಸೆ ಕೊಟ್ಟಿದ್ದೀನಿ ಚೇತನ್ಗೆ. ಅವನಂತೂ ಡೈಲಿ ಬೈಕೊಂಡು ಹೋಗೋನು. ಒಂದ್ಸರಿ 800 ಕಾಸ್ಟ್ಯೂಮ್ ಮಾಡಿ ಅದ್ಯಾವುದೋ ಕಲ್ಲರ್ ಎಲ್ಲ ಹೊರಟೋಯ್ತು, ಮಳೆ ಬಂದು ಅಂತಂದ್ಬಿಟ್ಟು ಆ 800 ಕಾಸ್ಟ್ಯೂಮು ಕ್ಯಾನ್ಸಲ್ ಆಗಿ ಒಂದೇ ನೈಟಲ್ಲಿ ಅವನು ಹೊಲ್ಕೊಟ್ಟ ನಮಗೆ ಇನ್ನೊಂದು ಕಾಸ್ಟ್ಯೂಮು. ಅಂದ್ರೆ ಆ ಸಾಂಗು ತುಂಬಾ ಈಸಿಯಾಗಿ ಆಗಿದ್ದಲ್ಲ. ಬರ್ದಿದ್ದು 3 ದಿನ ಮೇಡಮ್, ನಾನು ಅದಕ್ಕೆ ಪ್ರಿಪ್ರೇಷನ್ ಮಾಡೋದು 4 ತಿಂಗಳು, ಮತ್ತೆ ತೆಗೆದಿದ್ದು 17 ದಿನ. ಅಂದ್ರೆ ಡ್ಯಾನ್ಸ್ ಅಂತ ಬಂದಾಗ ಇದಾದ್ಮೇಲೆ ಇನ್ನು ತುಂಬಾ ಜನ ಇದ್ದಾರೆ. ಅಂದ್ರೆ ನಾನು ಹೇಳಿದ್ನಲ್ಲ, ಈ ಸಿನಿಮಾ ಅಂತ ಬಂದಾಗ ಯಾರೋ ಒಬ್ರು ಎಲ್ಲ ಸೇರಿ 3.5 ವರ್ಷ ನಾವು ಕೊಟ್ಟಂತ ಕಷ್ಟ, ಮತ್ತೆ ನಮ್ಗೆ ಊಟ ಹಾಕೋರು, ನಾವು ಶಾರ್ಟ್ ತೆಗೆದು ಹಿಂಗ್ ಬರುವಷ್ಟರಲ್ಲಿ ನಮ್ಗೆ ಊಟ ಹಾಕಕ್ಕೆ ಅಂತ ರೆಡಿ ಇಟ್ಕೊಂಡಿರ್ತಾರೆ. ನಮ್ಗೇನೋ ಸರ್ ನಿಮ್ಗೇನ್ ಬೇಕು ಅಂದ್ರೆ ಎಲ್ಲೋ ಅಂದ್ರೆ ಒಂದು ಚೂರು ಬೇಜಾರು ಮಾಡ್ಕೊಳ್ದೇನೆ ಮತ್ತೆ ಲೈಟ್ಸ್ ಮೆನ್ಸ್ ಅವ್ರನ್ನಂತೂ ನಾವು ಮರೆಯೋಂಗಿಲ್ಲ. ಎಷ್ಟೇ ಬಿಸಿಲಿದ್ರು ನಾವಾದ್ರೆ ಎಲ್ಲೋ ನರಳೆಲ್ಲೋ ಕೂತ್ಕೋತೀವಿ, ಅವ್ರಂದ್ರೆ ಹಿಡ್ಕೋಬೇಕಂದ್ರೆ ನಿಂತೇ ಇರಬೇಕು. ಇವ್ರೆಲ್ಲಾರ್ದು ಶ್ರಮ ಇವತ್ತು ಮಾರ್ಟಿನ್ ಸಿನಿಮಾದಲ್ಲಿ ಇಲ್ಲಿಗೆ ಬಂದಿದೆ. ಅದ್ರ ಜೊತೆಗೆ ನಮ್ಮ ಹಿಂದೆ ನಿಂತು ಮ್ಯಾನೇಜರ್ ಆಗಿ ಕೆಲಸ ಮಾಡಿದಂಥ ಸುರೇಶ್, ದರ್ಶನ್, ರಮೇಶ್, ಇವರೆಲ್ಲರೂ ತುಂಬಾ ಅಚ್ಚುಕಟ್ಟಾಗಿ ಕೆಲಸ ಮಾಡಿದ್ದಾರೆ ಈ ಸಿನಿಮಾಗೆ. ಅವರೆಲ್ಲರದ್ದು ಶ್ರಮ ಇವತ್ತಿಲ್ಲಿ ಏನು ಮಾರ್ಟಿನ್ ನೋಡ್ತಾ ಇದ್ದೀವಿ, ಅದನ್ನ ಮೀರಿ ನನ್ನ ಸಿನಿಮಾನ ಹೊರತುಪಡಿಸಿ ನನ್ನ ಫ್ಯಾಮಿಲಿ, ನನ್ನ ಮಗ ಹುಟ್ಟಿದ್ದು ಒಂದು 2ನೇ ದಿನಕ್ಕೋ 3ನೇ ದಿನಕ್ಕೋ ಶುರುವಾಗಿದ್ದ ಸಿನಿಮಾ. ಆ 3 ವರ್ಷದಲ್ಲಿ ನನ್ನ ಮಗನ ನಾನು ಮೊಬೈಲಲ್ಲೇ ಜಾಸ್ತಿ ನೋಡಿದ್ದೀನಿ. ಅಂದ್ರೆ ಎಲ್ಲಾ ಕಡೆ ಯಾವಾಗ್ಲೂ ಜರ್ನಿ ಮಾಡ್ತಾ ಇದ್ವಿ, ಟ್ರಾವೆಲ್ ಮಾಡ್ತಾ ಇದ್ವಿ, ಹೋಗಕ್ಕಾಗ್ತಾ ಇರ್ಲಿಲ್ಲ. ಅಂದ್ರೆ ಏನ್ ಹೇಳ್ತಾ ಇದ್ದೀನಿ ಅಂತಂದ್ರೆ, ಅಷ್ಟು ಎಲ್ಲರೂ, ನಾನೊಬ್ಬ ಅಂತಲ್ಲ, ಎಲ್ಲರೂ ನನ್ನ ಜೊತೆಗೆ ಹೋರಾಟ ಮಾಡ್ಕೊಂಡು ಬಂದು ಇಲ್ಲಿ ನಿಂತ್ಕೊಂಡು ಹೀರೋ ಆಗ್ಬೋದು, ನನ್ನ ಟೆಕ್ನಿಷಿಯನ್ ಆಗ್ಬೋದು, ಮತ್ತೆ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಆಗಿ ಈ ಸಿನಿಮಾಗೆ ಬಂಡವಾಳ ಹೂಡಿರುವಂತ ಲಯನ್ ಆರ್ಟೆಡ್ ಪ್ರೊಡ್ಯೂಸರ್ ಉದಯ್ ಮೆಹ್ತಾ ಅವರು ಈ ಮಟ್ಟಕ್ಕೆ ಎಲ್ಲಾ ಕನಸುಗಳಿಗೂ ದುಡ್ಡು ಸುರಿದಿದ್ದಕ್ಕೆ ಇವತ್ತು ಈ ಮಟ್ಟದೊಂದು ಸಿನಿಮಾ ಆಗಿದೆ. ಈ ಮಟ್ಟದ ಒಂದು ಅದ್ಭುತ ಇವತ್ತೇನು ಅನ್ಕೋತಾ ಇದೀವಲ್ಲ, ಇದೆಲ್ಲಾನು ಇನ್ನೂ ಜಾಸ್ತಿ ಮಾತಾಡ್ತಾ ಹೋದಂಗೆ ಏನನ್ಸುತ್ತೆ, ತುಂಬಾ ಜಾಸ್ತಿ ಮಾತಾಡ್ತಾ ಇದೀವಿ ಅಂತ ಮಾತಾಡಕ್ಕೆ ಇದು ಮಾಡಲ್ಲ. ನನ್ನ ಫ್ಯಾಮಿಲಿ ನನಗೆ ಕೊಟ್ಟಿರೋ ಸಪೋರ್ಟು, ನನ್ನ ಹೆಂಡತಿ ನನ್ನನ್ನ ತುಂಬಾ ಯಾವಾಗ್ಲೂ ಓಕೆ ಬರ್ತೀರಾ ಬರಲ್ವಾ ನೀವು ಮನೆಗೆ ಅಷ್ಟೇ. ಯಾಕೆಂದ್ರೆ ನಾವು 2 ಗಂಟೆಗೆ ಬಂದ್ರೆ ಬಾಗ್ಲು ತೆಗಿಯಲ್ಲ, ನೀವು ಅಲ್ಲೇ ಮಲ್ಕೊಂಬಿಡಿ, ಈ ತರದ್ದೆಲ್ಲ ಮಾಡ್ಕೊಂಡು ಮಾಡಿರುವಂತ ಸಿನಿಮಾ ಒಂದು ವಿಜಯದಶಮಿ ದಿನ, ಆಯುಧ ಪೂಜೆ ದಿನ ರಿಲೀಸ್ ಆಗ್ತಾ ಇದೆ. ಆ ಆಯುಧ ಪೂಜೆ ದಿನ ಎಲ್ಲರೂ ನಮಗೆ ವಿಜಯನ ಕೊಡ್ತಾರೆ, ನಮಗೆ ಒಂದು ನಾವೆಲ್ಲ ಇದು ಮಾಡಿರುವಂಥದ್ದು ಕೊಡ್ತಾರೆ ಅಂತ ಹೇಳ್ತಾ, ಇದೆಲ್ಲದಕ್ಕಿಂತ ಇಂಪಾರ್ಟೆಂಟ್ ಆಗಿ ನನ್ನ ಆರ್ಟಿಸ್ಟ್ಗಳಿಗೂ ನಾನು ಥ್ಯಾಂಕ್ಸ್ ಹೇಳಬೇಕು. ಯಾಕೆ ಅಂತಂದ್ರೆ ವೈಭವಿ ಹೀರೋಯಿನ್, ಅವ್ರಿಗೆ ಯಾವಾಗ್ಲೂ ಅಂದ್ರೆ ಕನ್ನಡ ಸ್ವಲ್ಪ ಕಷ್ಟ, ಹೇಳ್ತಾ 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 ಸ್ವಲ್ಪ ಕನ್ನಡನ ಕಲ್ತ್ಕೊಂಡಿದ್ದಾರೆ. ಅದಾದ್ಮೇಲೆ ಅಂದ್ರೆ ಅವರು ಅಷ್ಟೇ, ಯಾವುದೋ ಒಂದು ಕಾಶ್ಮೀರಲ್ಲಿ ಶೂಟ್ ಮಾಡ್ಬೇಕಾದ್ರೆ ಮೂಗೆಲ್ಲ ಸುಟ್ಟೋಗಿತ್ತು, ಅಂದ್ರೆ ಎಲ್ಲ ಸಿಪ್ಪೆ ಬಂದಿತ್ತು, ಮತ್ತೆ ಕಣ್ಣೆಲ್ಲ ಉರಿ ಬರ್ತಾ ಇತ್ತು. ನಾವೇನೇ ಕಷ್ಟ ಕೊಟ್ರು ಪ್ರೀತಿಯಿಂದ ಮಾಡಿದ್ದಾರೆ ಅನ್ವೇಷಿ ಜೈನ್ ಅವರು, ಮತ್ತೆ ನಿಖಿತಂದಿರು. ಎಲ್ಲಾನು ಮೀರಿ ನನ್ನ ಹೀರೋ ಧ್ರುವ ಫಸ್ಟ್ ಇಂದ ಇಲ್ಲಿವರೆಗೂ, ಅಂದ್ರೆ ಇಲ್ಲಿವರೆಗೂ ಅನ್ನೋದಕ್ಕಿಂತ ಹೆಚ್ಚಾಗಿ ಅದ್ದೂರಿ. ನನಗೆ ನನ್ನನ್ನ ಇಷ್ಟಪಡೋದಕ್ಕಿಂತ ಹೆಚ್ಚಾಗಿ ನಾನು ಶಾರ್ಟ್ಗೆ ಇವತ್ತೊಂದು ದಿನ ಶೂಟ್ಗೆ ಹೋಗೋಕ್ಕಿಂತ ಮುಂಚೆ ಕನ್ನಡಿ ಮುಂದೆ ನಿಂತ್ಕೊಂಡು ನನಗೆ ಬರೋದು ಒಂದೇ ಒಂದು ಯೋಚನೆ,
ನನ್ನ ಹೀರೋನ ನಾನು ಇವತ್ತು ಹೆಂಗೆ ಪ್ರೆಸೆಂಟ್ ಮಾಡಬೇಕು, ನನ್ನ ಹೀರೋನ ನಾನು ಹೆಂಗೆ ತೋರಿಸ್ಬೇಕು ಅಂತ ಆ ಇಷ್ಟಪಟ್ಟು ಅವನನ್ನು ತುಂಬ ಚೆನ್ನಾಗಿ ತೋರಿಸಿದ್ದೀನಿ. ಅವತ್ತಿಗೆ ಅದ್ದೂರಿಲಿ ನನಗೆ ಯಾವುದು ಪ್ರೀತಿ ಏನಿತ್ತೋ ಇವತ್ತಿಗೂ ಅದೇ ಇದೆ. ಆ ಒಂದು ಪ್ರೀತಿ ಆ ತೆರೆ ಮೇಲೆ ಆ 11ನೇ ತಾರೀಕು ಬರುತ್ತೆ. ಎಲ್ಲರೂ ಅರಸಿ ಅಂತ ಕೇಳ್ಕೊತೀನಿ. ಆ ಪ್ರೀತಿನ ಅಷ್ಟೇ ಪ್ರೀತಿಯಿಂದ ನಮ್ಮ ಎಲ್ಲ VIPs ಅಪ್ಕೊಳ್ಳೋದಕ್ಕೆ ಕಾಯ್ತಾ ಇದ್ದಾರೆ. ಏನೇ ಆಗಲಿ ಒಂದು ಸಕ್ಸಸ್ ಹಿಂದೆ ತುಂಬಾ ಜನರ ಶ್ರಮ ಇರುತ್ತೆ. ಆ ಶ್ರಮಕ್ಕೆ ನಾವೆಲ್ಲರೂ ಕೈ ಹಿಡಿಬೇಕಾಗತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ಮೆಲ್ಲರ ಕಡೆಯಿಂದ ಮಾರ್ಟಿನ್ ಚಿತ್ರಕ್ಕೆ ಆಲ್ ದ ವೆರಿ ಬೆಸ್ಟ್ ಸರ್. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಮಾಸ್ಟರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ದಾವಣಗೆರೆ ಹೇಗಿದ್ದೀರಾ? ನಾ ಫಸ್ಟ್ ಟೈಮ್ ಈಗ ಇಲ್ಲಿ ಬಂದಿದ್ದು ತುಂಬಾ ಖುಷಿ ಆಗ್ತಾ ಇದೆ. ನನ್ನ ಕನ್ನಡ ಸ್ವಲ್ಪ ವೀಕ್ ಇದೆ, ಸೊ ಐ ಸ್ಪೀಕ್ ಇನ್ ಇಂಗ್ಲಿಷ್ ಅಂಡ್ ಕನ್ನಡ. ಓಕೆ, ಇಷ್ಟು ಮಾತಾಡಿದ್ರಲ್ಲ ನಮ್ಮ ಹುಡುಗರು ದಿಲ್ ಖುಷಿ ಆಗ್ಬಿಟ್ಟವ್ರೆ. ಏನ್ ಕಂಟಿನ್ಯೂ. Firstly, thank you so much to all our audiences for showing so much love to our movie, trailer, our songs, and I'm sure our movie is releasing on 11th and the love is going to get reciprocated even more. I'm grateful to have this opportunity and to be a part of Martin. For that, I want to thank from the bottom of my heart to my director, AP Arjun sir, for giving me this chance. For my producer, Uday Mehta sir. For my hero, for always being there, always supporting. I can definitely say he's my favorite co-actor to work with. Yes, Dhruva boss ke. ನೀವು ಮಾತಾಡ್ಬೇಕಾದ್ರೆ ನಮ್ಮ ಕಾಲೇಜ್ ಹುಡುಗರು ಪಡ್ಡೆ ಹುಡುಗರು ವಿಡಿಯೋ ಮಾಡೋದು ಓಕೆ. ಇವು ನಿನ್ನ ಸ್ಕೂಲಿಗೆ ಚಡ್ಡಿ ಹಾಕೊಂಡು ಹೋಗಿಲ್ಲ, ನೀನೇನೋ ವಿಡಿಯೋ ಮಾಡ್ತಾ ಇದೀಯಾ? ಯು ಆರ್ ಬ್ಯೂಟಿ ಅಟ್ರಾಕ್ಟಿಂಗ್ ಕಿಡ್ಸ್ ಆಲ್ಸೋ. ಅಷ್ಟು ಸುಂದರವಾಗಿದ್ದಾರೆ. ನಾನೇನು ಹೇಳ್ತೀನಿ, ವೈಭವಿನ ದಾವಣಗೆರೆಯಲ್ಲಿ ಡೇ ಟೈಮಲ್ಲಿ ಕಳಿಸ್ಲೇಬಾರ್ದು. ಬೆಣ್ಣೆ ತರ ಕರ್ಗೋಗ್ಬಿಡ್ತಾರಪ್ಪ ದಾವಣಗೆರೆಯಲ್ಲಿ ಅಲ್ಲ. ಇನ್ ದಾವಣಗೆರೆ ಬೆಣ್ಣೆ ಇಸ್ ವೆರಿ ಫೇಮಸ್. ಅಯ್ಯೋ, ಬೆಣ್ಣೆಗೆ ಏನಂತಾರೋ? ನನಗೆ ಬೆಣ್ಣೆ ಡೋಸಾ ತುಂಬಾ ಇಷ್ಟ ಆಗಿದೆ. ಅದು ಡೋಸಾ ನನ್ನ ಫೇವ್ರೆಟ್ ಫುಡ್. ಸೊ ಇನ್ನಿಗೆ ಲೈಕ್ ಟುಡೇ ಈಗ ಡಿನ್ನರ್ಗೆ ಐ ವಿಲ್ ಹ್ಯಾವ್ ಬೆಣ್ಣೆ ಡೋಸಾ ಸ್ಪೆಷಲ್ ದಾವಣಗೆರೆ. ಅಷ್ಟೇ. ಈಗ ಹೇಳಿದ್ರ ಆಹಾ, ಎಲ್ಲಿರೋರು ಅಷ್ಟು ನೂರಾರು ಬೆಣ್ಣೆ ದೋಸೆ ಬರುತ್ತೆ ಲೈನಾಗಿ. ಮೆನಿ ಬೆಣ್ಣೆ ದೋಸಾಸ್ ವಿಲ್ ಕಮ್, ಯುವರ್ ಡಯಟ್ ವಿಲ್ ಗೋ. ಬಟ್ ಎಲ್ಲ ಹುಡುಗರು ಎಷ್ಟು ಪ್ರೀತಿ ತೋರಿಸ್ತಾ ಇದ್ದಾರೆ ನಮ್ಮ ವೈಭವಿ ಅವ್ರಿಗೆ. ಬಟ್ ವೈಭವಿ, ಮಾರ್ಟಿನ್ ಫಿಲ್ಮ್ ವರ್ಲ್ಡ್ ವೈಡ್ ರಿಲೀಸ್ ಆಗ್ತಾ ಇದೆ. ಟೋಟಲ್ 13 ಲ್ಯಾಂಗ್ವೇಜಸ್ ಅಲ್ಲಿ ರಿಲೀಸ್ ಆಗ್ತಾ ಇದೆ. ಹೌ ಎಕ್ಸೈಟೆಡ್ ಆರ್ ಯು ಅಬೌಟ್ ದ್ಯಾಟ್? ನಾ ತುಂಬಾ ಎಕ್ಸೈಟೆಡ್, ಬಟ್ ಅಟ್ ದ ಸೇಮ್ ಟೈಮ್ ಐ ಆಮ್ ಲಿಟಲ್ ನರ್ವಸ್ ಆಲ್ಸೋ. ಆನೆಸ್ಟ್ಲಿ ನನಗೆ ಐಡಿಯಾ ಇಲ್ಲ that what kind of a movie I was getting a part of. Initially we thought we'll release the movie in 4 languages, then it became 5 and 13. And we are releasing Martin in 13 languages across world on 11th of October. So it's a dodda responsibility also, because namma Kannada cinema, namma Indian cinema, we are placing it on a very higher level, on an international level. And what we present in our movie is the world is going to see us as Indians, Indian cinema. So Superb. excited. ಸೊ ಆರ್ ಯು ಅಲೌಡ್ ಟು ಟೆಲ್ ಅಬೌಟ್ ಯುವರ್ ರೋಲ್? ನಿಮ್ಮ ಪಾತ್ರ ಏನು ಅದು ಹೇಳ್ಬೋದಾ ನಮಗೆ? ನನ್ನ ಹೆಸರು ಪ್ರೀತಿ, ಮಾರ್ಟಿನ್ ಮೂವಿಗೆ. ಅಷ್ಟೇ. ಇನ್ನೆಲ್ಲರೂ ಪ್ರೀತಿ ಅಂತ ಟ್ಯಾಟು ಹಾಕಿಸ್ಕೊಂಡ್ಬಿಡ್ತಾರೆ ಸಿನಿಮಾ ಆದ್ಮೇಲೆ. ಪ್ರೀತಿ ಪ್ರೇಮ ಪ್ರೂವ್ ಆಗೋಯ್ತು. ಈಗ ಒಂದು ರಿಕ್ವೆಸ್ಟು, ನೀವು ತುಂಬ ಬ್ಯೂಟಿಫುಲ್ ಆಗಿದ್ದೀರಾ, ಒಂಥರ ಮುದ್ದಾಗಿದ್ದೀರಾ, ಓಕೆನಾ? ಟ್ರೈಲರಲ್ಲಿ ನಮ್ಮ ಧ್ರುವ ಸರ್ ಅವರು ಒಂದು ಡೈಲಾಗ್ ಹೇಳ್ತಾರೆ, ಡೋಂಟ್ ಟೀಚ್ ಡೈಲಾಗ್, ಓಕೆನಾ? ಆ ಡೈಲಾಗ್ನ ಅಲ್ಲಿಂದನೇ ಧ್ರುವ ಸರ್ ಅವರು ನಿಮಗೆ ಟೀಚ್ ಮಾಡ್ತಾರೆ. ನೀವು ಫುಲ್ ಮಾಸ್ ಆಗಿ ಆ ಡೈಲಾಗ್ ನಮ್ಮ ದಾವಣಗೆರೆ ಬಾಯ್ಸ್ಗೋಸ್ಕರ ಹೇಳಬೇಕು, ಓಕೆನಾ ಬಾಯ್ಸ್? ಧ್ರುವ ಸರ್, ಆ ಡೈಲಾಗ್ ಒಂದ್ಸಲಿ ಅವ್ರಿಗೆ ಹೇಳ್ಕೊಡಿ ಸರ್.
ರೆಡಿ ಮೇಡಮ್? ರೆಡಿ ಸರ್. ಯಾ ಯಾ ಅಲ್ಲ, ಇಟ್ ಹ್ಯಾಸ್ ಟು ಬಿ ವೆರಿ ವೆರಿ ಲೋಕಲ್ ಆ ಥರ. ನಾ ಫುಲ್ಲು ಪಕ್ಕ ಸರ್. ಎಸ್ ಮೇಡಮ್, ರೆಡಿ? ಡೋಂಟ್ ಟೀಚ್ ಫಾದರ್ ಡೋಂಟ್ ಟೀಚ್ ಫಾದರ್ ಹೌ ಟು Thank you so ಫೈಟ್. ಅಣ್ಣ ನನ್ನ ಮೈಕ್ ಕೊಡಿ ಅಣ್ಣ. ಹಲೋ ಅಣ್ಣ, ಹಲೋ ಕ್ಯಾಪ್ ಅಣ್ಣ. ಮೇಡಮ್ ಸೂಪರ್ ಡೈಲಾಗ್. ಆದರೆ ಅವರು ಯಾರಿಗಾದ್ರೂ ಹೊಡೆದ್ರು ಕೂಡ ಇಫ್ ಯು ಹಿಟ್ ಸಂಬಡಿ ದೇಲ್ ಸೇ ಥ್ಯಾಂಕ್ ಯು, ಲವ್ ಯು ಟು ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಅಷ್ಟು ಪಾಪ ಮುದ್ದಾಗಿ ಡೈಲಾಗ್ ಹೇಳಿದ್ರು. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಫ್ಯೂಚರಲ್ಲಿ ನೀವು ಫುಲ್ಲು ಕನ್ನಡದಲ್ಲಿ ಮಾಸ್ ಸಿನಿಮಾ ಮಾಡಿಬಿಡ್ಬೇಕು, ಓಕೆನಾ? ಅವೆಲ್ಲ ಹಂಗೆ ತಾನಾಗಿ ಬ್ಲಡ್ಡಲ್ಲಿ ಬಂದ್ಬಿಡುತ್ತೆ. ಏನಂತೀರ ಧ್ರುವ ಸರ್? ನೀವು ಇಲ್ಲಿ ಬೆಂಗಳೂರಲ್ಲಿ ದೊಣ್ಣೆ ಬಿರಿಯಾನಿ ಎಲ್ಲ ತಿಂದಿಲ್ಲ? ನೀವು ತಿಂದಿದ್ದೀರಾ? ತಿಂದಿಂತು. ಕೀಪ್ ಕಂಟಿನ್ಯೂಯಿಂಗ್ ದಟ್ ಮೇಡಮ್, ಅದು ಬರುತ್ತೆ ಮಾಸ್. ಎಸ್. ಫುಲ್ಲು ಚಾಕ್ನ ಅಂಥವೆಲ್ಲ ತಿಂತಾ ಇದ್ರೆ ಫುಲ್ಲು ಲೋಕಲ್ ಆಗಿ ಬಂದ್ಬಿಡ್ತೀವಿ. ಬಟ್ ಎಲ್ಲೋ ಒಂದು ಕಡೆ ಕನ್ನಡಿಗರು ಇವರನ್ನ ನಮ್ಮವರಾಗಿ ಸ್ವೀಕರಿಸಿದ್ದಾರೆ. ಸೊ ಒಂದು ದೊಡ್ಡ ಚಪ್ಪಾಳೆ ಬರಬೇಕು ಮಾರ್ಟಿನ್ ಚಿತ್ರದ ನಾಯಕ ನಟಿ ವೈಭವಿ ಅವರಿಗೆ. ವೈಭವಿ ಅವರೇ, ಥ್ಯಾಂಕ್ ಯು ಸೋ ಮಚ್. ಇನ್ನಷ್ಟು ಕನ್ನಡ ಸಿನಿಮಾಗಳಲ್ಲಿ ನೀವು ಕಾಣಿಸ್ಕೋಬೇಕು ಅನ್ನೋದು ನಮ್ಮೆಲ್ಲರ ಆಸೆ. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು. ಧನ್ಯವಾದಗಳು, ಧನ್ಯವಾದಗಳು. ಒಂದು ಹಾರ್ಟ್ ಹಂಗೆ ಹಾರ್ಟ್ ತೋರಿಸ್ಬಿಡಿ, ಖುಷಿ ಆಗ್ಬಿಡ್ತಾರೆ. ಹಾರ್ಟ್ ಇನ್ನೆಲ್ಲ ವೆಡ್ಡಿಂಗ್ ವಿಡಿಯೋಗಳೆಲ್ಲ ಇವ್ರ ಹಾರ್ಟೇ ಹಿಂಗಿರುತ್ತೆ. ಅಷ್ಟು ಹೊತ್ತಿಂದ ಸಂಜೆಯಿಂದ ಈ ಶೆಕೆಯಲ್ಲಿ ಬೆಂದು ಬೇಯ್ತಾ ಇರೋದು, ಕಾಯ್ತಾ ಇರೋದು ನಮ್ಮೆಲ್ಲರ ಪ್ರೀತಿಯ ಧ್ರುವ ಸರ್ಜಾ ಅವ್ರನ್ನ ನೋಡೋದಕ್ಕೆ. ಈ ಒಂದು ಝಲಕ್ಗೋಸ್ಕರ ಅಷ್ಟು VIPs ಕಾಣಿಸ್ತಾ ಇದ್ದಾರೆ, ಕಾಯ್ತಾ ಇದ್ದಾರೆ. ರೆಡಿನಾ ಧ್ರುವ ಸರ್? ಫಸ್ಟ್ ಆಫ್ ಆಲ್ ಆ ಎಲ್ಲ VIPsಗೆ ನಿಮ್ಮ ಕಡೆಯಿಂದ ಹಾಯ್. ಫಸ್ಟ್ ನೀವುಂಟು, ಆ VIPs ಉಂಟು. ಇಲ್ಲಿ ಬಂದಿರೋ ಎಲ್ಲ ಹಿರಿಯರಿಗೆ, ನನ್ನ ಅಣ್ಣ ತಮ್ಮಂದಿರಿಗೆ, ಅಕ್ಕ ತಂಗಿಯರಿಗೆ ಹಾಗೂ ಎಲ್ಲ ತಾಯಂದಿರಿಗೆ ಆ್ಯಂಡ್ ದಾವಣಗೆರೆ ಎಲ್ಲರಿಗೂ ನಮಸ್ಕಾರ. ನಿಮ್ಗಳ ಆಶೀರ್ವಾದ ನನ್ನ ಮೇಲೆ ಇರಲಿ. ಇವತ್ತು ನನ್ನ ಜನ್ಮದಿನ. ಎಲ್ಲ ತಾಯಂದಿರು ನನಗೆ ಆಶೀರ್ವಾದ ಮಾಡಿ. ಒಂದು ವಿಚಾರ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ, ಒಂದು ವಿಚಾರ ಏನು ಅಂದರೆ, ನನಗೆ ಈಗ 3 ಜನ ಮಕ್ಕಳಿದ್ದಾರೆ. ಒಂದು ರಾಯನು, ಎರಡನೇದು ನನ್ನ ಮಗಳು ರುದ್ರಾಕ್ಷಿ, ಇನ್ನೊಂದು ಹಯಕೃಗ. ಈ 3 ಜನದ ಜೊತೆ ನಾನು ಬರ್ಡೇ ಸ್ಪೆಂಡ್ ಮಾಡಬೇಕಾಗಿತ್ತು, ಮಾಡಲಿಲ್ಲ. ಏಕೆಂದರೆ ನಮ್ಮ ಡೈರೆಕ್ಟರ್ ಆಗಲೇ ಹೇಳ್ದಂಗೆ ನಮಗೆ ಒಂದು 7 ಸೆಂಟ್ರಲ್ಲಿ ಅದ್ದೂರಿ 175 ಡೇಸ್ ಆಯಿತು. ಅದರಲ್ಲೂ ಒಂದು ದಾವಣಗೆರೆ ಒಂದು. ಸೊ ಉತ್ತರ ಕರ್ನಾಟಕ ಅಂದರೆ ನನಗೆ ತುಂಬಾ ಸ್ಪೆಷಲು. ಸೊ ನಾನು ಮನೇಲಿ ಮಕ್ಕಳು, ಹೆಂಡತಿ ಮಕ್ಕಳನ್ನೆಲ್ಲ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದೆ, ಅವ್ರ ಜೊತೆ ಬರ್ಡೇ ಸ್ಪೆಂಡ್ ಮಾಡಿದೆ. ನಾನು ಉತ್ತರ ಕರ್ನಾಟಕಕ್ಕೆ ಬಂದಿದ್ದೀನಿ ಅಂದರೆ ಇಟ್ ಮೀನ್ಸ್ ಎವ್ರಿಥಿಂಗ್ ಟು ಮೀ. ಥ್ಯಾಂಕ್ ಯು ಸೋ ಮಚ್ ಉತ್ತರ ಕರ್ನಾಟಕಕ್ಕೆ. ಐ ಲವ್ ಯು ಸೋ ಮಚ್. ನಾನು ಈ ಸಂದರ್ಭದಲ್ಲಿ ಇಬ್ಬರು ನಾನು ನೆನೆಸ್ಕೊತೀನಿ. ಒಂದು ಯುವ ಸಾಮ್ರಾಟ್ ಚಿರಂಜೀವಿ ಸರ್ಜಾ ಆ್ಯಂಡ್ ಅವರ ಫ್ಯಾನ್ಸು, ಆ್ಯಂಡ್ ಎರಡನೇದು ನಿಮ್ಮೆಲ್ಲರ ಪ್ರೀತಿಯ ಪವರ್ ಸ್ಟಾರ್ ಪುನೀತ್ ಸರ್, ಅವರ ಫ್ಯಾನ್ಸು. ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲರೂ ಇಲ್ಲಿಗೆ ಬಂದು ಬೆಂತಟ್ಟಿ ಪ್ರೋತ್ಸಾಹ ಮಾಡ್ತಾಯಿದ್ದೀರಾ, ತುಂಬಾ ಖುಷಿ ಆಯಿತು. ಮಾರ್ಟಿನು ಇದೇ ಅಕ್ಟೋಬರ್ 11ನೇ ತಾರೀಕು ಬಿಡುಗಡೆ ಆಗ್ತದೆ, ವಿಜಯದಶಮಿ ದಿವಸ. ಆ ತಾಯಿ ಚಾಮುಂಡೇಶ್ವರಿ ಅನುಗ್ರಹ ಕೃಪೆ ನಮ್ಮ ಸಿನಿಮಾ ಮೇಲಿತ್ತು. ನಮ್ಮ ಸಿನಿಮಾಗೂ ಒಂದು ದೊಡ್ಡ ವಿಜಯ ಸಿಗಲಿ ಆ್ಯಂಡ್ ನಿಮ್ಮೆಲ್ಲರ ಆಶೀರ್ವಾದ ಸಿಗಲಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ. ಈ ಸಿನಿಮಾದ ಬಗ್ಗೆ ಮಾತಾಡಬೇಕು ಅಂದರೆ ನಾನು ಫಸ್ಟು ಟೆಕ್ನಿಷಿಯನ್ಸ್ ಬಗ್ಗೆ ಮಾತಾಡ್ತೀನಿ. ನಮ್ಮ ಡಾನ್ಸ್ ಕೊರಿಯೋಗ್ರಾಫ್ ಮಾಡಿರೋ ಮುರಳಿ ಮಾಸ್ಟರ್ ಆಗಿರ್ಬೋದು, ಆ್ಯಂಡ್ ಇಮ್ರಾನ್ ಮಾಸ್ಟರ್ ಆಗಿರ್ಬೋದು,
ಮುರಳಿ ಮಾಸ್ಟರ್ ಆಗಲೇ ಹೇಳ್ದಂಗೆ 17 ದಿವಸ ಶೂಟ್ ಮಾಡಿದ್ವಿ. 17 ದಿವಸನೂ ತುಂಬಾ ಡಿಫ್ರೆಂಟ್ ಲೊಕೇಶನಲ್ಲಿ ಶೂಟ್ ಮಾಡಿದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿ ಆಪರ್ಚುನಿಟಿ ಮಾಸ್ಟರ್. ನೀವು ಹೇಳಿದ್ದು ನೀವು ನನಗೆ ಚಾನ್ಸ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇಮ್ರಾನ್ ಮಾಸ್ಟರ್ ಜೊತೆ ನೀವೆಲ್ಲ ನೋಡಿದ್ದೀರ ಜೀವನಿನ ಸಾಂಗು. ಆ ಜೀವನಿನ ಸಾಂಗ್ಗೆ ಜೀವನೇ ಪಣ ಇಟ್ಟು ತೆಗೆದಿದ್ದಂಥ ಸಾಂಗು, ಫ್ಲೈಟ್ ಇನ್ಸಿಡೆಂಟ್ ಅಲ್ಲ. ಸೊ ಕಮಿಂಗ್ ಟು ನಮ್ಮ ಸ್ಟಂಟ್ಸ್, ಇಟ್ಸ್ ಓನ್ಲಿ ಅಬೌಟ್ ಆ್ಯಕ್ಷನ್ ಕಾ ಬಾಪ್ ನಮ್ಮ ರವಿವರ್ಮ ಮಾಸ್ಟರು. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿ ಆಪರ್ಚುನಿಟಿ ಮಾಸ್ಟರ್, ಇಟ್ ಮೀನ್ಸ್ ಅ ಲಾಟ್. ಆ್ಯಕ್ಚುಲಿ ಅದ್ದೂರಿಯಲ್ಲಿ ಅವ್ರು ಹೇಳಿದರು ನನಗೆ ಇಲ್ಲಿ ಮಸಲ್ ಟೇರ್ ಆಗಿತ್ತು, ಆಮೇಲೆ ಕೂತ್ಕೊಂಡಿದ್ದೆ ಅಂತ. ಅದ್ರದ್ದು ಕಂಟಿನ್ಯೂಷನ್ ವರ್ಷನ್ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಇಮಿಡಿಯೇಟಾಗಿ ಬಂದು ಮಾಸ್ಟರ್ ರೆಡಿ ಮಾಸ್ಟರ್ ಅಂದರೆ, ಮಾಡು ಆಗತ್ತೆ ನಿನಗೆ, ಥಿಯೇಟ್ರಲ್ಲಿ ಜನ ನಿನಗೆ ವಿಸಿಲ್ ಹೊಡೆಯೋದು ಏನು ರವಿವರ್ಮನ್ಗೆ ವಿಸಿಲ್ ಹೊಡಿತಾರ ಅಂತಿದ್ರು. ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್. ಆ್ಯಂಡ್ ರಾಮ್ ಲಕ್ಷ್ಮಣ್ ಮಾಸ್ಟರು ಎಕ್ಸ್ಟ್ರಾಡಿನರಿ ಸ್ಟಂಟ್ಸ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ರಾಮ್ ಲಕ್ಷ್ಮಣ್ ಮಾಸ್ಟರ್. ಆ್ಯಂಡ್ ಗಣೇಶ್ ಮಾಸ್ಟರ್ ಕಾಶ್ಮೀರ್ ಎಪಿಸೋಡಲ್ಲಿ ಒಂದು ಸ್ಟಂಟ್ಸ್ ಮಾಡಿದ್ದಾರೆ. ಆ್ಯಂಡ್ ಮಾಸ್ ಮಾಧವ್ ಅವರು ಮಾಡಿದ್ದಾರೆ. ನನ್ನ ಎಂಟೈರ್ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಮ್ಮ DOP ಸತ್ಯ ಹೆಗಡೆ ಸರ್ ಕ್ಯಾಮ್ರಾ ಹ್ಯಾಂಡ್ಲ್ ಮಾಡಿದ್ದಾರೆ. ಅದ್ದೂರಿಯಲ್ಲಿ ನನ್ನ ಇಂಟ್ರೊಡಕ್ಷನಲ್ಲಿ ಒಂದು ಪ್ಯಾಚ್ ವರ್ಕಲ್ಲಿ ಮಾಡಿದಾಗ ನಾನು ಇಂಟ್ರೊಡಕ್ಷನ್ ಶೂಟ್ ಮಾಡಿದ್ದು ಸತ್ಯ ಹೆಗಡೆ ಸರ್. ಈಗ ಅದಾದಮೇಲೆ ಈಗ ಮಾರ್ಟಿನಲ್ಲಿ ಸತ್ಯ ಹೆಗಡೆ ಸರ್ ಕೈ ಚಳಕ ಇದೆ. ಸೊ ವಿಷುವಲ್ ಟ್ರೀಟ್ ಅನ್ನೋದು ಒಂದಿರುತ್ತೆ. ಅದಾದಮೇಲೆ ನನ್ನ ಕಾಸ್ಟ್ಯೂಮ್ ಒಂದೊಂದು ಸರಿ ಒಂದೊಂದು ಥರ ಇರುತ್ತೆ. ಮಾರ್ಟಿನ್ ಥರ ಬರ್ತಿದ್ದೆ, ಒಂದೊಂದು ಸರಿ ಅಂದರೆ ಅರ್ಜುನ್ ಥರ ಬರ್ತಿದ್ದೆ. ಇಟ್ ಈಸ್ ಆಲ್ ಅಬೌಟ್ ನಮ್ಮ ಚೇತನ್ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್. ತುಂಬಾ ಟಾರ್ಚರ್ ಕೊಟ್ಟಿದ್ದಾರೆ ನಮ್ಮ ಎಂಟೈರ್ ಟೀಮ್ ಅವ್ರಿಗೆ. ಬಟ್ ಥ್ಯಾಂಕ್ ಯು ಸೋ ಮಚ್. ಅನುಶ್ರೀಮಂಗೂ ಥ್ಯಾಂಕ್ ಯು. ಆ್ಯಂಡ್ ನಮ್ಮ ಎಡಿಟರ್ ಪ್ರಕಾಶ್ ಅವ್ರು ಇರ್ಬೋದು, ಮಹೇಶ್ ಅವ್ರು ಇರ್ಬೋದು, ಪ್ರವೀಣ್ ಅವ್ರು ಇರ್ಬೋದು, ಪ್ರವೀಣ್ ಅವ್ರು ಇರ್ಬೋದು. ಆ್ಯಂಡ್ ನಮ್ಮ ಲಯನ್ ಹಾರ್ಟ್ ಪ್ರೊಡ್ಯೂಸರ್ ಉದಯ್ ಸರ್ ಇರ್ಬೋದು. ಉದಯ್ ಸರ್ ಬಗ್ಗೆ ಹೇಳಬೇಕು ಅಂದರೆ, ಒಬ್ಬ ಹೀರೋಗೆ ಯಾವತ್ತೂ ಒಂದು ಲಿಮಿಟೇಷನ್ ಅನ್ನೋದಿರುತ್ತೆ. ಬಡ್ಜೆಟ್ ಮೀರಿದ್ರೆ ಅಷ್ಟು ಯಾರೂ ಇನ್ವೆಸ್ಟ್ ಮಾಡಲ್ಲ. ಬಟ್ ಆದ್ರೂ ಪರವಾಗಿಲ್ಲ ರೀ, ನಾನು ಜನ್ರೇಟ್ ಮಾಡ್ತೀನಿ ಅನ್ನೋ ಒಂದು ಮನಸ್ಸಿರುವಂಥ ಪ್ರೊಡ್ಯೂಸರು ನಮ್ಮ ಉದಯ್ ಸರು. ಕೊನೆಯವ್ರಿಗೂ ಹೋರಾಟ ನಡೀತಾನೇ ಇದೆ. ನೀವು ಹೇಳ್ತಿರಲ್ಲ ಓಡ್ರೋ ಅಂತ, ಹಂಗೆ ನಾವು ಉದಯ್ ಸರ್ ಹೋರಾಟ ಮಾಡ್ತಾನೆ ಬಂದಿದ್ದಾರೆ. ಸೊ ಅಕ್ಟೋಬರ್ 11ನೇ ತಾರೀಕು ರಿಲೀಸು. ಆ್ಯಂಡ್ ನನಗೆ ಫಸ್ಟ್ ಚಾನ್ಸ್ ಕೊಟ್ಟಂಥ ಡೈರೆಕ್ಟರು AP ಅರ್ಜುನ್ ಅವರು. ಸೊ ಈಗ 12 ವರ್ಷ ಆದಮೇಲೆ ತಿರ್ಗಾ ನಮ್ಮ ಕಾಂಬಿನೇಷನಲ್ಲಿ ಮಾರ್ಟಿನ್ ಬರ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಹೀರೋಯಿನ್ ಬಗ್ಗೆ ಹೇಳಬೇಕು ಅಂದರೆ, ನಿಮಗೆ ಗೊತ್ತಿತ್ತು ಅವ್ರ ಎಫರ್ಟ್ ಎಷ್ಟಿತ್ತು ಅಂತ. ಕನ್ನಡದಲ್ಲಿ ಪ್ರತಿಯೊಂದು ಡೈಲಾಗು ಕಲಿತು, ಇಲ್ಲ ನಮ್ಮ ಪ್ರಾಂಪ್ಟ್ ತಗೊಳ್ಳಲ್ಲ ಅಂತ ಹೇಳಿ ಕನ್ನಡದಲ್ಲೇ ಮಾತಾಡಿ ಶೂಟಿಂಗ್ ಮಾಡಿದ್ದಾರೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಟು ದಿ ಎಂಟೈರ್ ಟೀಮ್. ಮ್ಯೂಸಿಕ್ ಡೈರೆಕ್ಟರ್ ಬಗ್ಗೆ ಹೇಳಬೇಕು, ಮಣಿ ಶರ್ಮಾ ಸರ್. ಥ್ಯಾಂಕ್ ಯು ಸೋ ಮಚ್, ವಂಡರ್ಫುಲ್ ಮ್ಯೂಸಿಕ್. ಇನ್ನೂ ಒಂದು ಸಾಂಗ್ ಇದೆ, ಅದನ್ನು ಇನ್ನೂ ನಾವು ಥಿಯೇಟ್ರಲ್ಲೇ ನೋಡಲಿ ಅಂತ ಒಂದು ಟ್ರೀಟು. ಅದಾದಮೇಲೆ ಈಗ ಅದಾದಮೇಲೆ ರೀರೆಕಾರ್ಡಿಂಗು ರವಿ ಬಸೂರ್ ಅವರು ಮಾಡಿದ್ದಾರೆ. ಈ ಸಿನಿಮಾದಲ್ಲಿ ಅವರು ಒಂದು ಹೀರೋನೇ. ಏಕೆಂದರೆ ಇಡೀ ಎಂಟೈರ್ ಸಿನಿಮಾ ಎಕ್ಸ್ಟ್ರಾಡಿನರಿ ರೆಕಾರ್ಡಿಂಗ್ ಇರುತ್ತೆ. ಇಟ್ ವಿಲ್ ಬಿ ಅ ಟ್ರೀಟ್ ಫಾರ್ ಎವ್ರಿಬಡಿ. ನಮಗೆ ಒಂದೇ ನಂಬಿಕೆ ಇರೋದು, ಒಂದು ಪ್ರಯತ್ನದಿಂದ ನಮ್ಮ ಕನ್ನಡಿಗರು ಯಾವತ್ತೂ ನಮ್ಮ ಹಿಂದೆ ಇರ್ತಾರೆ ಅಂತ ಆ ಪ್ರಯತ್ನ ಮಾಡಿದ್ದೀವಿ. ಒಂದು ದೊಡ್ಡ ಪ್ರಯತ್ನ ಮಾಡಿದ್ದೀವಿ. ಒಂದೇ ನಂಬಿಕೆ, ನೀವುಗಳು ನಮ್ಮ ಜೊತೆಗಿದ್ದೀರಾ ಅಂತ. ದಯವಿಟ್ಟು ಆಶೀರ್ವಾದ ಮಾಡಿ. ಆ್ಯಂಡ್ ಆಲ್ಸೋ ಥ್ಯಾಂಕ್ ಯು ಸೋ ಮಚ್. ಇದೇ ಅಕ್ಟೋಬರ್ 11ನೇ ತಾರೀಕು ಮಾರ್ಟಿನ್ ಬಿಡುಗಡೆ ಆಗ್ತದೆ. ನೀವೆಲ್ಲರೂ ಕುಟುಂಬದ ಸಮೇತ ಶುಕ್ರವಾರ ಸಿನಿಮಾ ನೋಡಿ ಆಶೀರ್ವಾದ ಮಾಡ್ತೀರಾ ಅಂತ ನಂಬಿದ್ದೀನಿ. ನಾವು ಯಾವ ರೀತಿ ಅದ್ದೂರಿ ಬಹದ್ದೂರ್ ಭರ್ಜರಿ ಪುಗುರು ಮಾಡಿದ್ವು, ಅಷ್ಟೇ ಭಯ ಭಕ್ತಿ ಶ್ರದ್ಧೆಯಿಂದ ಮಾರ್ಟಿನೂ ಮಾಡಿದ್ದೀವಿ. ಈ ಸಿನಿಮಾದ ಸ್ಟೋರಿ ಆ್ಯಂಡ್ ಸ್ಕ್ರೀನ್ ಪ್ಲೇ ಮಾಡಿರೋದು ಆ್ಯಕ್ಷನ್ ಕಿಂಗ್ ಅರ್ಜುನ್ ಸರ್ಜಾ ಅವರು.
ಒಂದು ಪೇಟ್ರಿಯಾಟಿಕ್ ಟಚ್ ಇರುತ್ತೆ ಆ್ಯಂಡ್ ಆಲ್ಸೋ ಇಟ್ ಇಸ್ ಅ ಸ್ಕ್ರೀನ್ ಪ್ಲೇ ಓರಿಯೆಂಟೆಡ್ ಮೂವಿ. ದಯವಿಟ್ಟು ಅಕ್ಟೋಬರ್ 11ನೇ ತಾರೀಕು ಸಿನಿಮಾ ನೋಡಿ ಆಶೀರ್ವಾದ ಮಾಡಿ, ಓಕೆನಾ? ಥ್ಯಾಂಕ್ ಯು ಸೊ ಮಚ್. ಜೈ ಆಂಜನೇಯ. ಅಕ್ಟೋಬರ್ 11ನೇ ತಾರೀಕು ನೀವೆಲ್ಲರೂ ನೋಡಿ ಆಶೀರ್ವಾದ ಮಾಡ್ತೀರಾ ಅಂತ ನಂಬಿದ್ದೀನಿ. ಜೈ ಆಂಜನೇಯ. 3 ಜನದ ವಿಷಯ, ಮೂರು ಹೆಸರು ಹೇಳಲೇಬೇಕು. ಒಂದು ಬಸವರಾಜು ಅವರು ಆ್ಯಂಡ್ ಗಂಗಾಧರ್ ಸರ್ ಅವರು, ಸುಪ್ರೀತ್ ಅವರು ಆ್ಯಂಡ್ ವೆಂಕಟ್ ಸರ್ ಅವರು. ಥ್ಯಾಂಕ್ ಯು, ಸ್ಪೆಷಲ್ ಥ್ಯಾಂಕ್ಸ್. ಆ್ಯಂಡ್ ನಮ್ಮ ಸಮೃದ್ಧಿ ಮಂಜು ಅವ್ರಿಗೆ ಸ್ಪೆಷಲ್ ಥ್ಯಾಂಕ್ಸ್. ಮತ್ತು ಅಲಂಕಾರ್ ಪಾಂಡೆ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್. ರಮೇಶ್ ಅಣ್ಣಂಗೆ ಥ್ಯಾಂಕ್ ಯು ಸೋ ಮಚ್. ಎಂಟೈರ್ ಮಾರ್ಟಿನ್ ಚಿತ್ರತಂಡದಿಂದ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲರೂ ಟೈಮ್ ಕೊಟ್ಟು ಇಲ್ಲಿವರೆಗೂ ಬಂದಿರೋದಕ್ಕೆ ಲವ್ ಯು ಆಲ್. ಸರ್ ಥ್ಯಾಂಕ್ ಯು ಇಲ್ಲ ಸರ್, ಥ್ಯಾಂಕ್ ಯು ಇಲ್ಲ. ಎಷ್ಟೊತ್ತಿಂದ ಪಾಪ ನಿಮ್ಮ ಹೋಟ್ಲು ಮುಂದೆ ಇಲ್ಲಿ ಬಂದು ಕಾಯ್ತಾ ಇರೋಂಥ ನಮ್ಮ ಅಭಿಮಾನಿಗಳಿಗೆ ಒಂದು ಡೈಲಾಗ್ ಹೇಳಿಲ್ಲ ಅಂದ್ರೆ ಹೆಂಗೆ ಸರ್? ಎಷ್ಟು ಜನ ನಿಮ್ಮ ಹತ್ರ ಬಂದು ನಿಮ್ಮ ಮನೆ ಪಕ್ಕದಲ್ಲಿ ನಿಂತು ನಿಮಗಾಗಿ ಡೈಲಾಗ್ ಹೇಳ್ತಾರೆ. ಇವತ್ತು ನಮ್ಮ ಎಲ್ಲ ಅಭಿಮಾನಿಗಳಿಗೋಸ್ಕರ ದಾವಣಗೆರೆ ಒಂದು ಡೈಲಾಗ್ ಸರ್. ಲೈಫಲ್ಲಿ ಸೋತವರಿಂದ ಫ್ರೆಂಡ್ಸ್ ಜಾಸ್ತಿ ಇರ್ತಾರೆ, ಗೆದ್ದವರಿಂದ ಎನಿಮೀಸ್ ಜಾಸ್ತಿ ಇರ್ತಾರೆ. ಸದ್ಯಕ್ಕೆ ನನಗೆ ಎನಿಮೀಸೇ ಜಾಸ್ತಿ. ಗುರಿ ತಪ್ಪಿದ್ದಲ್ಲ, ಈ ಮಾರ್ಟಿನ್ ಗುರಿನೇ ಇಟ್ಟಿಲ್ಲ. ಅಕ್ಟೋಬರ್ 11ನೇ ತಾರೀಕು ಮಾರ್ಟಿನ್ ಗುರಿ ಇಟ್ಟಿದ್ದಾನೆ. ಎಲ್ರು ಬಂದು ಆಶೀರ್ವಾದ ಮಾಡಿ. ಬರ್ಲಿ ಸೌಂಡ್. ದಾವಣಗೆರೆಯಲ್ಲಿರುವಂಥ ಎಲ್ಲ ನನ್ನ ಅಣ್ಣ ತಮ್ಮದಿರಿಗೂ, ನನ್ನ ಅಕ್ಕ ತಂದಿರಿಗೂ ನನ್ನ ನಮಸ್ಕಾರ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು. ನನ್ನ 3 ವ್ಯಕ್ತಿಗಳು, ನಾನು ಪ್ರತಿ ಸರಿ ಹೇಳ್ತಾ ಇದ್ದೀನಿ, ಮಾರ್ಟಿನ್ ಸಿನಿಮಾಗೆ ನನ್ನ 3 ವ್ಯಕ್ತಿ ಮೇನ್ ಮುಖ್ಯ. ನನ್ನ ನಿರ್ದೇಶಕರು, ಹೀರೋ, ನಿರ್ಮಾಪಕರು. ಇವರಿಲ್ಲ ಅಂದರೆ ಇವತ್ತಿನ ಸಹ ನೀವೇನು ಟ್ರೈಲರಲ್ಲಿ ಆ್ಯಕ್ಷನ್ ನೋಡಿದ್ರಿ ಅದು ಮೂಡ್ ಬರ್ತಿತ್ತೋ ಇಲ್ವೋ ಗೊತ್ತಿಲ್ಲ. ಅದಕ್ಕೆ ತುಂಬಾ ಸಪೋರ್ಟ್ ಮಾಡಿದಂಥವ್ರು ನನ್ನ ಹೀರೋ. ಏನಂತಂದರೆ ಇವಾಗ ನಾರ್ಮಲಾಗಿ ಯಾವ್ದಾರು ಒಂದು ಸ್ಟಂಟ್ ಕಂಪೋಸ್ ಮಾಡ್ತೀವಿ ಅಂತ ಅಂದ್ಕೊಳ್ಳಿ. ಸ್ಟಂಟ್ ಕಂಪೋಸ್ ಮಾಡಿದಾಗ ಒಂದು ಶಾಟ್ ಓಕೆ, ನಮ್ಗೆ ಓಕೆ ಇರ್ತದೆ. ಬಟ್ ಅವ್ರು ಪ್ರತಿ ಸರಿನೂ ಬಂದು ಮಾಸ್ಟರ್ ಇನ್ನೊಂದು ಏನಾದ್ರು ಬೆಸ್ಟ್ ಮಾಡ್ತೀನಿ ಅಂತ ನೀವು ನಂಬೋದು, ಇಲ್ಲಾಂದರೆ ಹೆಂಗಾರು ತಿಳ್ಕೊಳ್ಳಿ. ಒಂದೊಂದು ಶಾಟೂ ಒಂದು 5-5 ಸರಿ ಅವರೇ ಖುದ್ದಾಗ ಮಾಡೋರು. ಯಾಕಂದರೆ ಯಾವುದು ಕೊಟ್ಟರು ಬೆಸ್ಟಾಗಿ ಕೊಡಬೇಕು ಅನ್ನೋದೊಂದು ಪೂರ್ತಿ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ. ನಿಜವಾಗ್ಲೂ ಧ್ರುವ ಹ್ಯಾಟ್ಸ್ ಆಫ್. ನನಗೆ ಅವಕಾಶ ಕೊಟ್ಟಿದ್ದೆ, ಥ್ಯಾಂಕ್ ಯು. ಅಯ್ಯೋ ಸೋ ಸ್ವೀಟ್. ಅವ್ರು ನೋಡಿ ಅವ್ರಿಗೆ ಎಷ್ಟು ಗುರುಗಳ ಮೇಲೆ ಭಕ್ತಿ ಇದೆ, ಅವ್ರ ಕಾಲಿಗೆ ಬೇರೆ ನಮಸ್ಕಾರ ಮಾಡ್ತಾ ಇದ್ದಾರೆ. ಸೋ ಸ್ವೀಟ್ ಆಫ್ ಧ್ರುವ ಸರ್. ಬಟ್ ಈ ಸಿನಿಮಾದಲ್ಲಿ ನನಗೊಂದು ಅವಕಾಶ ಸಿಕ್ಕಿದ್ದಕ್ಕೆ ನಿಜವಾಗ್ಲೂ ನಾನು ಪುಣ್ಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಪ್ರತಿಯೊಬ್ಬ ಸ್ಟಂಟ್ ಡೈರೆಕ್ಟರ್ಗೆ ಇರ್ಬೋದು, ಯಾವುದೇ ಒಬ್ಬ ಟೆಕ್ನಿಷಿಯನ್ಸ್ಗೆ ಇರ್ಬೋದು, ಒಂದು ಅವಕಾಶ ತೋರ್ಸೋದಕ್ಕೆ ಯಾವುದಾದ್ರು ಒಂದು ಬೇಕೇ ಬೇಕು ಅವ್ರ ಕಲೆ ತೋರ್ಸೋದಕ್ಕೆ. ಬಟ್ ಅದರಲ್ಲಿ ನನಗೆ ನನ್ನ ಕನ್ನಡ ಸಿನಿಮಾದಲ್ಲಿ ಒಂದು ಅವಕಾಶ ಸಿಕ್ಕಿದೆಯಲ್ಲ, ಅದು ಈ ರೀತಿಗೆ ಒಂದು ದೊಡ್ಡ ಬಜೆಟಲ್ಲಿ ಒಂದು ಸಿಕ್ಕಿರೋದು ನಿಜವಾಗ್ಲೂ ನನ್ನ ಪುಣ್ಯ. ನಾನು ಯಾವುದೇ ಕಾರಣಕ್ಕೂ ಅದನ್ನು ಮರೆಯಲ್ಲ. ಉದಯ್ ಸರ್ ಎಲ್ಲಿದ್ದೀರಾ? ಥ್ಯಾಂಕ್ ಯು ಸೋ ಮಚ್. ನಾನು ಹೆಂಗೆ ಹೇಳ್ಬೇಕು ಥ್ಯಾಂಕ್ಸ್ ಅನ್ನೋದು ಗೊತ್ತಿಲ್ಲ. ಬಟ್ ನೀವೇನು ಟ್ರೈಲರ್ ನೋಡಿದ್ರಲ್ಲ, ಇದ್ರ ಹಿಂದೆಗಡೆ ನನ್ನ ಶ್ರಮ ಇಲ್ಲ, ಅರ್ಜುನ್ ಶ್ರಮ ಇಲ್ಲ, ಹೀರೋ ಶ್ರಮ ಇಲ್ಲ, ಪ್ರೊಡ್ಯೂಸರ್ ಶ್ರಮ ಇಲ್ಲ. ಅದ್ರ ಹಿಂದೆ 1000 ಜನ ಕೆಲಸ ಮಾಡಿದ್ದಾರೆ. ಅಂದರೆ ಪ್ರತಿಯೊಬ್ಬ ಸಾಹಸ ಕಲಾವಿದರು ಇರ್ಬೋದು, ಆಮೇಲೆ ಅಲ್ಲಿರೋಂಥ ಟೆಕ್ನಿಷಿಯನ್ಸ್ಗಳು, ಲೈಟ್ ಮ್ಯಾನ್ ಇರ್ಬೋದು, ಪ್ರೊಡಕ್ಷನ್ ಅವ್ರು ಇರ್ಬೋದು, ಪ್ರತಿಯೊಬ್ಬರು ತುಂಬ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ. ಎಂಟೈರ್ ನನ್ನ ಸ್ಟಂಟ್ ಟೀಮ್ಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಒಂದೇ ಒಂದು ಕ್ಲಾರಿಟಿ ಹೇಳ್ಬಿಡ್ತೀನಿ. ಮೊನ್ನೆ ಒಂದು ಇಂಟರ್ವ್ಯೂಲ್ಲಿ ಹೇಳಿದೆ, ಆ ಕಾರ್ ಬ್ಲಾಸ್ಟ್ ಆಗಿದ್ದಕ್ಕೆ, ಆಕ್ಸಿಡೆಂಟ್ ಆಗಿದ್ದಕ್ಕೆ 1 ಕೋಟಿ ರೂಪಾಯಿ ಖರ್ಚಾಯಿತು ಅಂತ. ಒಂದಷ್ಟು ಮಿಸ್ಕಮ್ಯುನಿಕೇಶನ್ ಆಯಿತು. 1 ಕೋಟಿ ನಾಟ್ ಫಾರ್ ಕಾರ್ಗೆ ಮಾತ್ರ ಅಲ್ಲ, ಆ ಕಾರ್ ಗುದ್ದಿದಾಗ ಕಾರ್ಗೆ ಒಂದು 30 ಲಕ್ಷ ರೂಪಾಯಿ ಖರ್ಚಾಯಿತು. ಅದಲ್ಲದೆ ಬಾಂಬೆ ಸೆಂಟ್ರ್ ರೈಲ್ವೆ ಸ್ಟೇಷನ್ ಎದುರುಗಡೆ ಕಾರ್ಪೊರೇಷನ್ ಕಂಬಕ್ಕೆ ಗುದ್ದಿರೋದು, ಆ ಕಂಬ ರಿಪೇರಿ ಮಾಡಿಸಿದ್ದು, ಮತ್ತು ಅಲ್ಲಿರೋ ಲೋಕಲ್ ಚಾರ್ಜ್ ಒಳಗೆ ದುಡ್ಡು ಕೊಟ್ಟಿದ್ದು, ಮತ್ತು ನೆಕ್ಸ್ಟ್ ಡೇ ಇನ್ನೊಂದು ಕಾರ್ ರೆಡಿ ಮಾಡಿರೋದು, ಇದೆಲ್ಲ ಸೇರಿಸಿ ಅಲ್ಲಿಗೆ ಬಂದಿರೋದು. ದಯವಿಟ್ಟು ತಪ್ಪು ತಿಳ್ಕೊಬೇಡಿ, ಅದೆಲ್ಲ ಬಿಡಿಸಿ ಹೇಳೋಕ್ಕಾಗಿರಲಿಲ್ಲ. ಇದೊಂದು ಅವಕಾಶ ಸಿಕ್ತು, ನಾನು ಅದ್ರ ಕ್ಲಾರಿಫಿಕೇಶನ್ ಕೊಟ್ಟಿದ್ದೀನಿ ಅಂತ ಹೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಹೌದು, ಐಫೋನ್ ತಗೊಂಡಾದ್ಮೇಲೆ ಬಿಲ್ ಯಾರು ಕಟ್ತಾರೆ ಅಲ್ವಾ? ಐಫೋನ್ ಜೊತೆ ಬಿಲ್ಲು ಕಟ್ಟಬೇಕು, ಫೋನ್ ಬಿಲ್. ಹಂಗೆ ಸರ್, ಇಷ್ಟು ಆನೆಸ್ಟ್ ಆಗಿ ಯಾರು ಹೇಳಿಲ್ಲ ಸರ್. ನೀವು ಸ್ಯಾಂಡಲ್ವುಡ್, ಟಾಲಿವುಡ್, ಕಾಲಿವುಡ್, ಬಾಲಿವುಡ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಬಿಗ್ಗೆಸ್ಟ್ ಆಫ್ ಬಿಗ್ಗೆಸ್ಟ್ ಹೀರೋಗಳಿಗೆ ಆಕ್ಷನ್ ಡೈರೆಕ್ಷನ್ ಮಾಡಿದ್ದೀರಾ ಸರ್. ಆದರೆ ಅವ್ರನ್ನೆಲ್ಲ ನೋಡಾದ್ಮೇಲೂ ನಮ್ಮ ಕನ್ನಡದ ಹೆಮ್ಮೆಯ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವ್ರ ಬಗ್ಗೆ ಇದ್ದು ಬೇರೆ ಯಾವ ನಟನಲ್ಲೂ ನನಗೆ ಕಾಣಿಸಲ್ಲ ಅನ್ನೋಂಥ ಒಂದು ಅಂಶ ಅಂದರೆ ಅದೇನು? ಅದು ಇವಾಗಲೂ ಹೇಳ್ತೀನಿ ಧ್ರುವ, ಅದ್ದೂರಿ ಸಿನಿಮಾ.
ಅದು ನೀವು ಮರ್ತಿದ್ರಲ್ಲ ನನ್ಗೆ ಗೊತ್ತಿಲ್ಲ. ರಾಜರಾಜೇಶ್ವರಿ ನಗರ ಆರ್ಚ್ ಹತ್ರ ಹಿಂಗ್ ಪಕ್ಕದಲ್ಲಿ ಮೆಟ್ರೋಗೆ ಏನೋ ಒಂದು ಬೋರ್ಡ್ ಹಾಕಿದ್ದಾರೆ, ನೀವು ನಂಬಲ್ಲ. ರನ್ನಿಂಗ್ ಮಾಡೋದು ತುಂಬಾ ರನ್ನಿಂಗ್ ಆಕ್ಷನ್ ಸೀಕ್ವೆನ್ಸ್ ಅದರಲ್ಲಿ. ಇಲ್ಲಿ ಮಸಲ್ ಟೇರ್ ಆಗ್ಬಿಟ್ಟಿದೆ ಅವನಿಗೆ. ಬಟ್ ಆದ್ರೆ ಅವ್ನು ಹೇಳ್ಕೊಂತಲ್ಲ, ನಾವು ಬೈತಾ ಇದ್ದೇವೆ ಅವ್ರಿಗೆ, ರೆಡಿ ಮಾ ಒನ್ ಮೋರ್, ಏನ್ ಮಾಡ್ತಾ ಅಂತ ಸೈಡಲ್ಲಿ ಹೋಗಿ ಔಸ್ಕೊಂಡು ಕುತ್ಕೊಂಡು ಅದು ಆ ಪೇನ್ ಹಂಗೆ ಅವ್ನು ನುಂಗ್ಕೊಂಡು ಬಂದು ಮತ್ತೆ ಶಾರ್ಟ್ ನನ್ನ ಹತ್ರ ಏನಿಲ್ಲ, ರೆಡಿ ಸರ್ ಅನ್ಕೊಂಡ್ಬರ್ತಾ ಇರೋ. ನಾನು ಅದು ಯಾವುದೇ ಕಾರಣಕ್ಕೂ ಮರೆಯೋಕ್ಕಾಗಲ್ಲ. ನಿನ್ನ ಶ್ರಮ ಇವತ್ತು ಇಲ್ಲಿ ಗಂಟ ಕರ್ಕೊಂಬಂದಿದ್ದೆ ಗುರು, ಒಳ್ಳೇದಾಗ್ಲಿ ಅಷ್ಟೇ ನಾನು ಹೇಳಕ್ ಇಷ್ಟಪಡ್ತೀನಿ. ಅದು ಆ ಶ್ರಮ ಶ್ರದ್ಧೆ. ಇವತ್ತು ಮಾರ್ಟಿನ್ ಅನ್ನೋ ಈ ಸಿನಿಮಾ ಇಡೀ ವರ್ಲ್ಡ್ ವೈಡ್ ರಿಲೀಸ್ ಆಗ್ತಾ ಇದೆ. ಇದ್ರಲ್ಲಿ ನೀವೇನಾದ್ರೂ ಸ್ಪೆಷಲ್ ಗೆಸ್ಟ್ ಆಗಿ ಕಾಣಿಸ್ಕೊಂಡಿದ್ದೀರಾ ಸರ್? ಸರ್ಪ್ರೈಸ್. ನನಗೆ ಮೋಸ ಮಾಡಿದಾನ ಅವನು, AP ಅರ್ಜುನ್ ಅಲ್ಲಿ ಇದಾನಲ್ಲ ಅವನು, ಅವ್ರ ಹೆಂಡತಿ ಪಕ್ಕದಲ್ಲಿದ್ದಾರೆ, ನೀವು ಅದ್ ಹೆಂಗ್ ಹೇಳ್ತೀರಾ? ಅವನು ಇವತ್ತವರೆಗೂ ನನಗೆ ಒಂದು ಕ್ಯಾರೆಕ್ಟರ್ ಕೊಟ್ಟಿಲ್ಲ. ಅವನು ಕೊಟ್ಟು ಹೇಳ್ಕೊಳಕ್ ಫ್ರೆಂಡು, ಹಾ, ಇವತ್ತವರೆಗೂ ಒಂದು ಕ್ಯಾರೆಕ್ಟರ್ ಕೊಟ್ಟಿಲ್ಲ. ಯಾರು ಹೇಳಿದ್ದು? ನೀವು ಬರೀ ಅವ್ರಿಗೆ ಫೈಟ್ ಮಾಸ್ಟರ್ ತರ ಮಾತ್ರ ಕಾಣಿಸಿದಿರಂತೆ ಸಿನಿಮಾ ನಿನ್ನ ತೆರೆ ಕಣ್ಣಿಗ? ಅವ್ರ ಕಣ್ಣಿಗೆ, ಒಬ್ಬ ಡೈರೆಕ್ಟರ್ ಕಣ್ಣಿಗೆ. ಹಂಗಾರೆ ನನಗೆ ಅವ್ನು ಕಾಣ್ಬೇಕಾದ್ರೆ ತಂಗಿಗಾಗಿ ಸಿನಿಮಾ ಹಾಡು ಬರ್ದು ಬಿಟ್ಟು ಮಾಸ್ಟ್ರೆ ಕೇಳಿ ಅಂದಲ್ಲ ಅವಾಗ. ಸರ್ ಅಲ್ಲ ಸರ್, ಈಗ ಕಾಣಿಸ್ತೆ ಸರ್ ಆ ನಾಯಿಗೆ ಅವ್ರು ಬಿಸ್ಕೆಟ್ ತಿನ್ನಿಸ್ತಾರಲ್ಲ, ಫಸ್ಟ್ ಅದನ್ನ ರಿಹರ್ಸಲ್ ಅಲ್ಲಿ ಬೇರೆ ಯಾರಾದ್ರೂ ಮಾಡಿ ತೋರಿಸಿದ್ರ ಅಥವಾ ಡೈರೆಕ್ಟ್ ಟೇಕ್ ಅವರೇ ಮಾಡ್ಬಿಟ್ರ ಸರ್ ಅದನ್ನ? ಬಟ್ ಅದು ಸೀನಲ್ಲಿ ಮಾಡಿದ್ರು, ನಾನು ಅಲ್ಲಿರ್ಲಿಲ್ಲ ಹೇಳ್ಬೇಕು ಅಂತ, ಆನೆಸ್ಟ್ ಆಗಿ ಹೇಳ್ಬೇಕು, ನಾನು ಇರ್ಲಿಲ್ಲ. ಬಟ್ ಅದು ಸೀನ್ ಹೆಂಗ್ ತೆಗೆದ್ರು ಅವ್ರಿಬ್ರನ್ನೇ ಬಂದಾಗ ಕೇಳಿ ದಯವಿಟ್ಟು ಹೇಳ್ತಾರೆ ಸರ್, ಅದನ್ನ ಕೇಳಲೇಬೇಕು. ಅಂಡ್ ಫೈನಲಿ ವೈಭವಿ ಅವ್ರಿಗೆ ಇದ್ರಲ್ಲಿ ಏನಾದ್ರು ಒಂದು ಆಕ್ಷನ್ ಸೀಕ್ವೆನ್ಸ್, ಒಂದು ಕಿಕ್ಕು, ಒಂದು ಫ್ಲೈ, ಆ ಥರದ್ದು ಏನಾದ್ರು? ನನ್ನ ಕೈ ಸಿಕ್ಕಿಲ್ಲ ಅವ್ರು ಅಷ್ಟೇ. ಹಂಗೆ ಹೇಳ್ಬಾರ್ದು ಯೂಟ್ಯೂಬ್ ಅಲ್ಲೆಲ್ಲ. ನನ್ನ ಡೈರೆಕ್ಷನ್ ಅಲ್ಲಿ ಅವ್ರು ಇನ್ನ ಸಿಕ್ಕಿಲ್ಲ, ನನ್ನ ಆಕ್ಷನ್. ಅದನ್ನ ನಿಜ, ಬೇಕಾದ್ರೆ ಇದನ್ನು ಹೇಳ್ಬಿಡ್ತೀನಿ. ಸರ್ ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ನಿಮ್ಮ ಜರ್ನಿ ಏನಿದೆ ಬೆಳೀತಾ ಇರಲಿ. ನಿಮ್ಮ ಒಂದು ಆಕ್ಷನ್ಗಳನ್ನ ಏನು ನಾವು ತೆರೆ ಮೇಲೆ ನೋಡ್ತಿದ್ದೀವಿ, ನಾವೆಲ್ಲರೂ ತುಂಬಾ ದೊಡ್ಡ ಫ್ಯಾನ್ಸು ಸರ್, ಅದಕ್ಕೆ ಥ್ಯಾಂಕ್ ಯು. ಥ್ಯಾಂಕ್ ಯು. ಬಟ್ ಈ ಒಂದು ದೊಡ್ಡ ಸ್ಟೇಜ್ ಮೇಲೆ ಒಂದು ಸಣ್ಣದೊಂದು ನೆನ್ಸ್ಕೊಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಧ್ರುವ ಅವರ ಒಂದು ರಿಲೇಷನ್ ಹೆಂಗೆ ಅಂತ ಅಂದ್ರೆ, ಧ್ರುವ ಒಂದೇ ಒಂದು ಸೆಕೆಂಡ್ ಮೇಲೆ ಧ್ರುವ ಸರ್ ನೀವು ಮೇಲೆ ಬರ್ಬೇಕಂತೆ. ಈ ಕ್ಷಣ ಹೆಂಗಿದೆ ನೋಡಿ, ಆಕ್ಷನ್ ಪ್ರಿನ್ಸು, ಆಕ್ಷನ್ ಡೈರೆಕ್ಟ್ರು, ಈ ಮಿಲನನೇ ಚಂದ. ಹುಟ್ಟುಹಬ್ಬ ಶುಭಾಶಯಗಳು ಧ್ರುವಂಗೆ. ನಾನು ಏನ್ ಕರೆದೆ ಅಂದ್ರೆ, ಧ್ರುವ ನಮ್ಮ ಧ್ರುವ ರಿಲೇಷನ್ ಹೆಂಗೆ ಅಂದ್ರೆ, ಆಕ್ಚುಲಿ ಈ ವಿಷಯ ಧ್ರುವಂಗೂ ಗೊತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ, ಧ್ರುವಂಗಿಂತ ಜಾಸ್ತಿ ನಾನು ಕ್ಲೋಸು ನನ್ನ ಚಿರು. ಏನಂತಂದ್ರೆ ಇವತ್ತು ದಿವಸ ಅವನು ಭಗವಂತ ಸ್ಥಳದಲ್ಲಿದ್ದಾನೆ, ಅವನು ನಮ್ಮನ್ನೆಲ್ಲ ನೋಡಿ ಹರಿಸ್ತಾ ಇದ್ದಾನೆ ಅಂತ ಅನ್ಕೊಂತೀನಿ. ಇದು ನನಗೆ ಚಿರು ಅವ್ರ ಅಜ್ಜಿ ಹತ್ರ ಹೇಳಿ ಮಾಡಿಸ್ಕೊಟ್ಟಿದ್ದು. ಇವ್ರು ಏನು ಆಂಜನೇಯ ಸ್ವಾಮಿ ಭಕ್ತರು, ಅದನ್ನ ನಾನು ಇವತ್ತಲ್ಲ ಅವತ್ತಿಂದನೂ ಅಜ್ಜಿ ನನಗೆ ಇದು ಪ್ರೀತಿಯಿಂದ ಮಾಡಿಕೊಟ್ಟಿದ್ದು. ಬಟ್ ಅಜ್ಜಿಗೆ ಮಾಡಿಕೊಡ್ಬೇಕು ಅಂತ ಹೇಳಿದ್ದು ಚಿರು. ಬಟ್ ನಿಜವಾಗ್ಲೂ ಹೇಳಬೇಕು ಅಂತಂದ್ರೆ ಇದು ಅಲ್ಲಿಂದ ಇರೋಂಥ ಒಂದು ರಿಲೇಷನು. ಥ್ಯಾಂಕ್ ಯು ಸೋ ಮಚ್ ಮಾರ್ಟಿನಲ್ಲಿ ಈ ಒಂದು ಎಲ್ಲ ಥರದಲ್ಲಿ ಸಪೋರ್ಟ್ ಮಾಡಿದ್ದಕ್ಕೆ. ಬಟ್ ನನ್ನಿಂದ ಏನಾದ್ರು ಸ್ಟಂಟಲ್ಲಿ ಏನಾದ್ರು ನಿಮ್ಗೇನಾದ್ರು ಅಲ್ಟ್ ಆಗಿ ಏನೋ ಮಾಡಿದ್ರೆ ಸಾರಿ. ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್, ಒಂದು ಚಾನ್ಸ್ ಕೊಟ್ಟಿದ್ದಕ್ಕೆ. ಜಯ ಆಂಜನೇಯ. ಜೈ ಆಂಜನೇಯ. ಮಾಸ್ಟರ್ ಆಕಾಶ ನೋಡಿ ಅನ್ಬಿಟ್ಟು ಕಾಲ್ ನಮಸ್ಕಾರ ಮಾಡ್ಬಿಟ್ರಿ ಸರ್. ಆಗುತ್ತೋ ಆಗಲ್ವೋ ಗೊತ್ತಿಲ್ಲ, ನೀವಿಬ್ರು ಒಟ್ಟಿಗೆ ಇದ್ದೀರಾ, ಏನ್ ಮಾತೇ ಇಲ್ಲ ಸರ್. ಒಂದ್ಸಲಿ ಎಲ್ಲ VIP ಗೋಸ್ಕರ ಹಂಗೆ ಆ ಬೈಸೆಪ್ಸ್ ಒಂದ್ಸಲಿ ತೋರಿಸ್ಬಿಟ್ರೆ ಮಾರ್ಟಿನ್ ಫ್ಯಾನ್ಸ್ ನೋಡಿ ಸರ್, ಕ್ಯಾಮ್ರಾಗಳು ಹೆಂಗ್ ರೆಡಿ ಆಯ್ತು ನೋಡಿ ಸರ್, ಮೊಬೈಲ್ಗಳು. ರವಿ ವರ್ಮಾ ಸರ್ ಅಷ್ಟೇ, ಜಾಕೆಟ್ ತೆಗೆದ್ಬಿಟ್ಟು ತೋರಿಸಿ ಸರ್, ಪರವಾಗಿಲ್ಲ ಸರ್. ಕಮಾನ್ ಸರ್, ಜಸ್ಟ್ ಫ್ಲೆಕ್ಸ್ ಲಿಟಲ್ ಬೈಸೆಪ್ಸ್ ಫಾರ್ ಅಸ್. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ನನಗೆ ಪೊಗೂರಿಂದನೇ ಸಾರ್ ಜೊತೆ ಪರಿಚಯ ಆಗಿದ್ದು. ಅದಕ್ಕೆ ಮುಂಚೆ ನಾನು ವರ್ಕ್ ಮಾಡಿರಲಿಲ್ಲ. ಖರಾಬ್ ಹೋಗಿದೆ 2 ಸಾಂಗು, ಟೈಟಲ್ ಸಾಂಗ್ 2 ಪೊಗೂರು ಸಿನಿಮಾದಲ್ಲಿ ನನಗೆ ದೊಡ್ಡ ಅವಕಾಶ ಕೊಟ್ಟಿದ್ದು ಧ್ರುವ ಸರ್, ಯಾವತ್ತೂ ಮರೆಯೋಕ್ಕಾಗಲ್ಲ. ಅಲ್ಲಿಂದನೇ ಆ ಸಿನಿಮಾ ಮಾಡಿದ್ದಕ್ಕೆ ನನಗೆ ಈ ಸಿನಿಮಾ ಸಿಗೋದಕ್ಕೆ ದೊಡ್ಡ ಅವಕಾಶ ಆಯಿತು. ನನಗೆ ಅದು ಹೆಮ್ಮೆಯಿಂದ ಹೇಳ್ಕೊತೀನಿ ನಾನು. ಯಾಕಂದರೆ ಇದು ಪ್ಯಾನ್ ವರ್ಲ್ಡ್ ಸಿನಿಮಾ, ದೊಡ್ಡ ಸಿನಿಮಾ. ಈ ಥರ ಸಿನಿಮಾ ನಮಗೊಂದು ಅವಕಾಶ ಕೊಟ್ಟಿದ್ದಾರೆ, ಅದನ್ನು ನಾವು ಉಳಿಸ್ಕೊಂಡಿದ್ದೀವಿ. ಯಾಕಂದರೆ AP ಸರ್ ನನಗೆ ಇದನ್ನು ಶೋರಿಲಿ ತೋರಿಸಿದ್ರು ನನಗೆ ಫಸ್ಟು, ಈ ಸಿನಿಮಾ ಹೀಗಿರುತ್ತೆ ಅಂತ. ಆ ಶೋರಿಲಿ ನೋಡಿದಾಗಲೇ ನಮಗೊಂದು ಜೊತೆಗೆ ಒಂದು ಬರುತ್ತಲ್ವ, ಇದು ನಾವು ಸಾಧಾರಣವಾಗಿ ಮಾಡಬಾರ್ದು ಈ ಸಾಂಗ್ನ ಅಂತ. ಬಟ್ ಇದೆಲ್ಲನೂ ಈ ಸಾಂಗ್ ಇಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಧ್ರುವ ಸರಕ್ಕೆ ಕಾರಣ.
ವಾ ಏನಕ್ಕೆ ಹೇಳ್ತೀನಿ ಅಂದರೆ ಇಷ್ಟು ದಿವಸ ಆಗಬೇಕು, ಇಷ್ಟು ದಿವಸ ಮಾಡಬೇಕು ಸಾಂಗ್ಸು, ಅದಕ್ಕೆ ಸಪೋರ್ಟ್ ಮಾಡಬೇಕು, ಪ್ರೊಡ್ಯೂಸರ್ ಸಪೋರ್ಟ್ ಮಾಡಬೇಕು, ಸುಮ್ಮನೆ ಮಾಡೋಕ್ಕಾಗಲ್ಲ. ಅಷ್ಟು ದಿವಸ ಸಾಂಗ್ ಮಾಡಬೇಕು ಅಂದರೆ ಯಾವುದು ಕನ್ನಡ ಇಂಡಸ್ಟ್ರಿಯಲ್ಲಿ ಇದುವರೆಗೂ ಯಾರು ಮಾಡಿದವ್ರಿಗೆ ಗೊತ್ತಿಲ್ಲ. ಬಟ್ ಇದೇ ಈ ಸಾಂಗೇ ನಾನು ತಿಳಿದ ಮಟ್ಟಿಗೆ ದೊಡ್ಡ ಸಾಂಗು, ದೊಡ್ಡ ಮಟ್ಟದಲ್ಲಿ ಬಂದಿರೋಂಥ ಸಾಂಗು. ನನ್ನ ಕೊರಿಯೋಗ್ರಾಫಿನ ಇಡೀ ಪ್ಯಾನ್ ವರ್ಲ್ಡ್ ಥರ ನೋಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಧ್ರುವ ಸರ್. ಅದಕ್ಕೆ ತುಂಬ ಖುಷಿ ಪಡ್ತೀನಿ ಆ ವಿಷಯಕ್ಕೆ. ಥ್ಯಾಂಕ್ಸ್. ಯಾವತ್ತೂ ಮರೆಯೋಕ್ಕಾಗಲ್ಲ ಅದನ್ನು. ಈ ಥರ ಅವಕಾಶಗಳು ಸಿಗಲ್ಲ, ಎನಿ ಟೈಮ್ ಸಿಗಲ್ಲ. ನಾವು ತುಂಬ ಅವಕಾಶ ಹುಡುಕ್ತಾ ಇರ್ತೀವಿ. ಆ ಥರ ಸಿಕ್ಕಿದಾಗ ಈ ಅವಕಾಶನ ಉಪಯೋಗ ಮಾಡ್ಕೊಂಡಿದ್ದೀನಿ. ಆ ನಂಬಿಕೆ ನನಗೆ ಕೊಟ್ಟಿದ್ದಾರೆ ಅವರು. ಸೂಪರ್ ಮಾಸ್ಟರ್. ಈಗ ನೀವು ಇಲ್ಲಿ ಸ್ಟೇಜಲ್ಲಿ ಇದ್ದೀರಾ, ದಾವಣಗೆರೆಯಲ್ಲೂ ಒಳ್ಳೊಳ್ಳೆ ಡ್ಯಾನ್ಸರ್ಸ್ ಇದ್ದಾರೆ. ನಮ್ಮ ಬಾಯ್ಸ್ ಎಲ್ಲ ಸಖತ್ತಾಗಿ ಸ್ಟೆಪ್ ಹಾಕ್ತಾರೆ. ಊಹೂನೇನ್ರು ಹಾ, ಇಷ್ಟು ಬಿಲ್ಡಪ್ ಕೊಡ್ತಾ ಇದ್ದೀನಿ. ಯಾರ ಬಗ್ಗೆ ಹೇಳ್ತಾವ್ರೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಮಾಸ್ಟರ್. ನಮ್ಮ ಬಾಯ್ಸ್ ಎಲ್ಲ ಒಳ್ಳೆ ಡಾನ್ಸರ್ಸ್ ಇದ್ದಾರೆ ಮಾಸ್ಟರ್. ಅವ್ರಿಗಾಗಿ ಆಂಥಮ್ ಆಫ್ ಮಾರ್ಚ್ ಇಂದು ಒಂದು ಹುಕ್ ಮೂಮೆಂಟ್ ನಮ್ಮ ಬಾಯ್ಸ್ಗೋಸ್ಕರ ಮಾಸ್ಟರ್. ಇದು ಮಾಸ್ಟರ್ ಏನ ಮಾಡ್ತಾರೆ ಮಾಸ್ಟರ್? ಅಮ್ಮಾನ್ ಮಾಸ್ಟರ್, ಲವ್ಲಿ ಮಾಸ್ಟರ್, ಲವ್ಲಿ. ಈಗ ರೆಡಿನಪ್ಪ ಮ್ಯೂಸಿಕ್. ಒಂದ್ ಕೆಲಸ ಮಾಡೋಣ, ಎಷ್ಟು ಜನಕ್ಕೆ ಡಾನ್ಸ್ ಬರುತ್ತೆ ಇಲ್ಲಿ ಕೈ ಎತ್ತಿ ನೋಡೋಣ. ನಿನ್ ಬಗ್ಗೆ ನಂಗೆ ಸ್ವಲ್ಪ ಡೌಟ್ ಇದೆ. ಹೌದು, ನೀ ಎಲ್ಲದಕ್ಕೂ ಕೈ ಎತ್ತಿದ್ದೆ. ಸರಿ, ಎಷ್ಟು ಜನ ಡಾನ್ಸ್ ಮಾಡ್ತೀರಾ? ಓಕೆ, ಎಲ್ಲರೂ ಎತ್ತಿತ್ಕೊಳ್ಳಿ, ಒಂದೆರಡು ಸ್ಟೆಪ್ ಹಾಕೋಣ. ಕಮಾನ್ ಕಮಾನ್ ದಾವಣಗೆರೆ, ಅದು ಸ್ಪಿರಿಟ್ ಅಂದ್ರೆ. ಇದಾದ ನಂತರ ಹಂಗೆ ಕರಾಬು ಸಾಂಗ್ನು ಬರ್ಬೇಕು. ಓಕೆನಾ? ರೆಡಿ, ಮ್ಯೂಸಿಕ್. ಮೈಕ್ ಇಟ್ಕೋತೀನಿ ಸರ್, ತುಂಬಾ ಹೆವಿ ಇರುತ್ತೆ. ಮುರಳಿ ಮಾಸ್ಟರ್, ಥ್ಯಾಂಕ್ ಯು ಸೋ ಮಚ್. ಆಕ್ಚುಲಿ ಹೇಳ್ಬೇಕಂದ್ರೆ ಈ ಕರಾಬು ಸಾಂಗ್ ಬಂದ್ಮೇಲೆ ಸೂಪರ್ ಅನ್ನೋದಕ್ಕೆ ಕರಾಬು ಅನ್ನೋ ವರ್ಡ್ ನಾವು ಯೂಸ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ಟಿದೀವಿ. ಸಾಕಾತ್ ಕರಾಬು ಸ್ಟೆಪ್ ಸರ್, ಇದು ಸೂಪರ್ ಸ್ಟೆಪ್. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು. ಆದ್ರೆ ಇದು ಸ್ಟೆಪ್ನ ಲಾಸ್ಟ್ ಅಲ್ಲಿ ಧ್ರುವ ಸರ್ ಬಂದಾಗಲೂ ಅವ್ರು ಮಾಡಬೇಕು, ನೀವು ಅಲ್ಲಿ ಇರ್ಬೇಕು ಅನ್ನೋದು ನಮ್ಮ ಆಸೆ. ಓಕೆನಾ? ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್. ಬರ್ಲಿ ಚಪ್ಪಾಳೆ ಮಾಸ್ಟರ್ಗೆ ಪ್ಲೀಸ್.